greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮನ್ನೆಲ್ಲ ವಂದಿಸ್ತೇನೆ. Hallelujah. Very important teaching. ಬಹಳ ಪ್ರಾಮುಖ್ಯವಾದ ಒಂದು ಬೋಧನೆ. Very useful. It will be a great blessing for you. ಇದು ಬಹಳ ಉಪಯೋಗಕರವಾಗಿದೆ ಮತ್ತು ನಿಮಗಾಗಿ ಬಹಳ ಆಶೀರ್ವಾದಕರವಾಗಿದೆ. I am teaching about kingdom of God. ನಾನು ದೇವರ ರಾಜ್ಯದ ಕುರಿತಾಗಿ ಕಲಿಸ್ತಾ ಇದ್ದೇನೆ. One more time turn your Bible to Matthew 6 chapter verse 33. ಮತ್ತಾಯ 6ನೇ ಅಧ್ಯಾಯ 33ನೇ ವಚನಕ್ಕೆ ನೀವು ಬೈಬಲ್ ಅನ್ನು ತಿರುಗಿಸಿರಿ. Matthew 6:33. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. But seek ye first the kingdom of God and his righteousness, and all these things shall be added unto you. ಆದರೆ ಮೊದಲು ನೀವು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, ಇವುಗಳ ಕೂಡ ಅವೆಲ್ಲವುಗಳು ಕೂಡಿಸಲ್ಪಡುವು. Hallelujah. Hallelujah. Jesus is talking to the people who belong to the covenant. ಯೇಸು ಕ್ರಿಸ್ತನು ಯಾರೆಲ್ಲ ಒಡಂಬಡಿಕೆಗೆ ಸಂಬಂಧಿತರಾದ ಜನರಿಗೆ ಆತನ ಮಾತನಾಡ್ತಾ ಇದ್ದಾನೆ. They are worried about what to eat, what to drink, what to wear. ಮತ್ತು ಅವರು ಅಲ್ಲಿ ಚಿಂತೆ ಮಾಡ್ತಾ ಇದ್ರು, ಏನ್ ಊಟ ಮಾಡ್ಬೇಕು, ಏನ್ ಕುಡಿಬೇಕು, ಏನ್ ಬಟ್ಟೆ ಧರಿಸಿಕೊಳ್ಬೇಕೆಂಬುದಾಗಿ. They were worried about the basic needs. ಅವರು ಬೇಕಾಗಿರುವಂತ ಒಂದು ಬೇಡಿಕೆಗಳಿಗೋಸ್ಕರ, ಸಾಮಾನ್ಯದ ಬೇಡಿಕೆಗಳಿಗೋಸ್ಕರ ಅವರು ಚಿಂತೆ ಮಾಡ್ತಾ ಇದ್ರು. Day to day needs. ಇವತ್ತಿನ ಅನುದಿನದ ಒಂದು ಬೇಡಿಕೆ ಕುರಿತಾಗಿ. Usually people who don't know God will do that. ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಯಾವ ಜನರಿಗೆ ದೇವ್ರು ಗೊತ್ತಿಲ್ವೋ ಆ ಜನರು ಇದಕ್ಕಾಗಿ ಹುಡುಕ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. You have to do one thing. ನಿಮಗೆ ಒಂದು ವಿಷಯ ಮಾಡೋದಿದೆ. You don't need for you to worry. ಮತ್ತು ನಿಮಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. All these things will follow you. ಈ ಎಲ್ಲ ವಿಷಯಗಳು ನಿಮ್ಮ ಹಿಂದೆ ಹಿಂಬಾಲಿಸ್ತವೆ. You have only one thing to do. ನಿಮಗೆ ಒಂದು ವಿಷಯ ಮಾಡೋದಿದೆ. Seek ye first the kingdom of God. ದೇವರ ರಾಜ್ಯಕ್ಕಾಗಿ ನೀವು ಹುಡುಕ್ಬೇಕು. When you accept Jesus Christ in your heart, ಯಾವಾಗ ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ನೀವು ಅಂಗೀಕರಿಸಿಕೊಂಡಿದ್ದೀರೋ, you called him into your savior, in your heart you said Jesus Christ is my Lord. ಯಾವಾಗ ನಿಮ್ಮ ಹೃದಯದಲ್ಲಿ ನೀವು ಕರೆದಿದ್ದೀರೋ ಯೇಸು ಕ್ರಿಸ್ತನ ನನ್ನ ರಕ್ಷಕನು, ಯೇಸುವೇ ನನ್ನ ಒಡೆಯನೆಂಬುದಾಗಿ, he comes as a Lord. ಆತನು ಕರ್ತನ ಹಾಗೆ ಬರ್ತಾನೆ. He rules in your heart. ನಿನ್ನ ಹೃದಯದ ಮೇಲೆ ಆತನ ಆಳ್ವಿಕೆ ಮಾಡ್ತಾನೆ. We were all in darkness. We were in sin. ನಾವೆಲ್ಲರೂ ಒಂದು ಅಂಧಕಾರದಲ್ಲಿದ್ವಿ, ನಾವು ಪಾಪದಲ್ಲಿದ್ವಿ. We were in the kingdom of darkness. ನಾವು ಒಂದು ಅಂಧಕಾರದ ಒಂದು ರಾಜ್ಯದಲ್ಲಿ ಇದ್ವಿ. The blood of Jesus brought us nearer to God. ಯೇಸು ಕ್ರಿಸ್ತನ ರಕ್ತವು ನಮಗೆ ದೇವರ ಸಮೀಪಕ್ಕೆ ತೆಗೆದುಕೊಂಡು ಬಂದಿದೆ. Now we are in his kingdom. ಈಗ ನಾವು ಆತನ ರಾಜ್ಯದಲ್ಲಿದ್ದೇವೆ. This is kingdom of light. ಇದೇ ಒಂದು ಬೆಳಕಿನ ರಾಜ್ಯ ಆಗಿದೆ. In spirit we are new creation. ಆತ್ಮದಲ್ಲಿ ನಾವೆಲ್ಲರೂ ಹೊಸ ಸೃಷ್ಟಿ ಆಗಿದ್ದೇವೆ. Now king's will should be done in our life. ಈಗ ಆ ರಾಜನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಬೇಕು. What is seeking kingdom of God? ದೇವರ ರಾಜ್ಯ ಹುಡುಕುವುದು ಅನ್ನೋದು ಏನಾಗಿದೆ? We have to find out what is king's will that we should implement in our life. ಮತ್ತು ಆ ರಾಜನ ಚಿತ್ತ ಏನಾಗಿದೆಯೋ ಅದನ್ನು ನಾವು ಕಂಡುಕೊಳ್ಬೇಕು ಮತ್ತು ನಮ್ಮ ಜೀವಿತದಲ್ಲಿ ಅದು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರಬೇಕು. Suppose if any political party comes to power, ಒಂದು ವೇಳೆ ಊಹಿಸಿಕೊಳ್ಳ್ರೆ ಏನಂದ್ರೆ ಯಾವ್ದಾದ್ರು ಒಂದು ರಾಜಕಾರಣಿ ಒಂದು ರಾಜ್ಯದ ಪಕ್ಷ ಬರ್ತದೆ, whatever is their will they will do it for 5 years. ಅವ್ರದ್ದು ಏನೆಲ್ಲ ಚಿತ್ತ ಇರ್ತದೋ, ಇಚ್ಛೆಗಳು ಇರ್ತಾವೋ ಅವರು 5 ವರ್ಷಕ್ಕಾಗಿ ಅವ್ರು ಮಾಡ್ತಾರೆ. If one more party comes, ಇಲ್ಲ ಅಂದ್ರೆ ಇನ್ನೊಂದು ಪಕ್ಷ ಬರುವುದಾದ್ರೆ whatever is their will they will do it. ಮತ್ತೆ ಅವ್ರು ಏನೆಲ್ಲ ಯೋಜನೆಗಳಿವೆ, ಅವರೆಲ್ಲ ಏನೆಲ್ಲ ಇಚ್ಛೆಗಳಿವೆ ಅವ್ರು ಮಾಡ್ತಾರೆ. Now we are in the kingdom of God. ಈಗ ನಾವು ದೇವರ ರಾಜ್ಯದಲ್ಲಿದ್ದೇವೆ. King's will should be done. ಆ ಒಂದು ರಾಜನ ಚಿತ್ತ ಅದು ಆಗ್ಬೇಕು. In our spirit we are new creation. ಆತ್ಮದಲ್ಲಿ ನಾವು ಹೊಸ ಸೃಷ್ಟಿ ಆಗಿದ್ದೇವೆ. Our mind has to change. ನಮ್ಮ ಮನಸ್ಸು ಬದಲಾವಣೆ ಆಗ್ಬೇಕು. So Paul is comparing our life with the Israelites life. ಮತ್ತು ಪೌಲನು ನಮ್ಮ ಜೀವಿತವನ್ನು ಇಸ್ರಾಯೇಲ್ ಜೀವಿತರೊಟ್ಟಿಗೆ ಆತನು ಹೋಲಿಸ್ತಾನೆ. If you read 1 Corinthians 10 chapter verse 1 to 4, ಒಂದು ವೇಳೆ ನೀವು 1 ಕೊರಿಂಥ 10ನೇ ಅಧ್ಯಾಯ 1 ರಿಂದ 4ನೇ ವಚನ ತನಕ ನೀವು ಓದುವುದಾದ್ರೆ, it talks about how Israelites came out of Egypt. ಅಲ್ಲಿ ಮಾತನಾಡ್ತದೆ ಏನಂತಂದ್ರೆ ಹೇಗೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗಡೆ ಬಂದ್ರು ಎಂಬುದಾಗಿ. How God gave them food.
ಮತ್ತು ದೇವರು ಹೇಗೆ ಅವರಿಗೆ ಊಟ ಕೊಟ್ಟಿದ್ದಾನೆ God ಎಂಬುದಾಗಿ gave them water. ಮತ್ತು ದೇವರು ಅವರಿಗೆ ನೀರನ್ನು ಕೊಡ್ತಾನೆ. God split the Red Sea and brought them out. ಮತ್ತು ದೇವರು ಆ ಒಂದು ಕೆಂಪು ಸಮುದ್ರವನ್ನು ವಿಭಾಗಿಸಿ ಅವರಿಗೆ ಅದರಲ್ಲಿಂದ ಹೊರಗಡೆ ತೆಗೆದುಕೊಂಡು ಬರ್ತಾನೆ. God covered them with the cloud. ಮತ್ತು ದೇವರು ಆತನಿಗೆ ಮೋಡ ಮೇಘದಿಂದ ಅವರಿಗೆ ಅಲ್ಲಿ ಮುಚ್ಚುತ್ತಾನೆ. All these things Paul is comparing to a believer's life. ಮತ್ತು ಇವೆಲ್ಲ ವಿಷಯಗಳು ಪೌಲನು ವಿಶ್ವಾಸಿಯ ಒಂದು ಜೀವಿತಕ್ಕೆ ಹೋಲಿಕೆ ಮಾಡ್ತಾನೆ. Manna and water is means it's a spiritual food. Now you have a Bible. ಮನ್ನ ಮತ್ತು ನೀರು ಎಂಬುದಾಗಿ ಹೇಳುವಾಗ ಅದಕ್ಕೆ ಹೋಲಿಕೆ ಇವತ್ತು ನಮಗೆ ಆತ್ಮಿಕ ಊಟ ಇದೆ, ಅದು ಬೈಬಲ್ ಆಗಿದೆ. Walking through the Red Sea is a water baptism. ಮತ್ತು ಕೆಂಪು ಸಮುದ್ರದಿಂದ ಹಾದು ಹೋಗುವಂತದ್ದು ಅದೊಂದು ದೀಕ್ಷೆ ಸ್ನಾನಕ್ಕೆ ಹೋಲಿಕೆ ಆಗಿದೆ. Holy Ghost, a cloud came and covered them means Holy Spirit baptism. ಪವಿತ್ರಾತ್ಮನ ಒಂದು ಮೇಘದ ಅವರಿಗೆ ಆವರಿಸಿಕೊಂಡಿತ್ತು ಅನ್ನುವ ಅರ್ಥ ಏನಾಗಿದೆ ಅಂತಂದ್ರೆ ಅದು ಪವಿತ್ರಾತ್ಮನ ದೀಕ್ಷೆ ಸ್ನಾನ ಆಗಿದೆ. God brought them out. ದೇವರು ಅವರಿಗೆ ಹೊರಗಡೆ ತೆಗೆದುಕೊಂಡು ಬರ್ತಾನೆ. To take them to land flowing with honey and milk. ಅವರಿಗೆ ಒಂದು ಹಾಲು ಜೇನು ಹರಿಯುವ ಪ್ರದೇಶಕ್ಕೆ ಅವರಿಗೆ ಕರೆದುಕೊಂಡು ಹೋಗ್ತಾನೆ. They didn't do anything. ಅವ್ರು ಏನ್ ಮಾಡಿಲ್ಲ. God kept everything ready. ಮತ್ತು ದೇವರು ಅವರಿಗೋಸ್ಕರ ಎಲ್ಲವನ್ನು ಸಿದ್ಧ ಮಾಡಿ ಇಟ್ಟಿದ್ದ. Hallelujah. Hallelujah. God made a plan. God kept everything ready. Somebody is doing everything for that. ಮತ್ತು ದೇವರು ಯೋಜನೆ ಮಾಡಿದಾನೆ, ಅಲ್ಲಿ ಯಾರು ಸಿದ್ಧವಾಗಿ ಮಾಡಿಟ್ಟಿದ್ದಾರೆ, ಯಾರು ಅಲ್ಲಿ ಎಲ್ಲವೂ ಇದೆ. God built cities for them. ಮತ್ತು ಅವರಿಗೋಸ್ಕರ ದೇವರು ಪಟ್ಟಣವನ್ನು ಅಲ್ಲಿ ಸಿದ್ಧ ಮಾಡಿ ಇಟ್ಟಿದ್ದ. God kept well furnished houses for them. ಮತ್ತು ಅವರಿಗೋಸ್ಕರ ಒಳ್ಳೆ ಒಂದು ಎಲ್ಲಾ ರೀತಿಯಿಂದ ಒಂದು ಆಯೋಜಿಸಲಾದ ತಯಾರಾಗಿದ್ದ ಒಂದು ಮನೆಯನ್ನು ಅವರಿಗೋಸ್ಕರ ಮಾಡಿಟ್ಟಿದ್ದ. Vineyards which they have not planted is ready for them. ಯಾವ ದ್ರಾಕ್ಷಿ ತೋಟ ಅವರ ಕೀಳಿಲ್ವೋ ಅವರಿಗೋಸ್ಕರ ಅದು ಮಾಡಲ್ಪಟ್ಟಿತ್ತು. ಅಲ್ಲಿ wells which they have not dig is ready for them. ಯಾವ ಬಾವಿಗಳನ್ನು ಅವರು ತೋಡಿಲ್ವೋ ಅವರಿಗೋಸ್ಕರ ಬಾವಿಗಳಲ್ಲಿ ಇದ್ವು. They have to go and take it, that's all. ಅವ್ರು ಹೋಗಿ ಅದು ತೆಗೆದುಕೊಳ್ಬೇಕಾಗಿತ್ತು, ಅಷ್ಟು ಮಾತ್ರ. The same way ಅದೇ ರೀತಿಯಾಗಿ Jesus said, ಯೇಸು ಹೇಳ್ತಾನೆ, thief comes to steal, kill and destroy. ಕಳ್ಳನ್ನು ಕಳ್ಳತನ ಮಾಡುವುದಕ್ಕೂ ಮತ್ತು ನಾಶ ಮಾಡುವುದಕ್ಕೂ ಕೊಲೆ ಮಾಡುವುದಕ್ಕೆ ಬರ್ತಾನೆ I have ಎಂಬುದಾಗಿ. come to give life. ನಾನು ಬಂದಿದ್ದೇನೆ ಜೀವಿತವನ್ನು ಕೊಡುವುದಕ್ಕಾಗಿ, A life in abundance. ಆ ಸಮೃದ್ಧಿ ಜೀವನವನ್ನು ಕೊಡುವುದಕ್ಕಾಗಿ ಎಂಬುದಾಗಿ. Hallelujah. Hallelujah. Say, my Jesus has given me abundant life. ನನ್ನ ಯೇಸು ನನಗೆ ಸಮೃದ್ಧಿಯಾದ ಜೀವಿತವನ್ನು ಕೊಟ್ಟಿದ್ದಾನೆ. How he has kept the land flowing with the honey and milk. ಹೇಗೆ ಆತನು ಹಾಲು ಜೇನು ಹರಿಯುವ ಪ್ರದೇಶವನ್ನು ಯಾವ ರೀತಿ ಕೊಟ್ಟಿದ್ದಾನೋ, The same way he has made a big plan for us. ಸೊ ಅದೇ ರೀತಿಯಾಗಿ ನಮಗೋಸ್ಕರ ದೊಡ್ಡ ಒಂದು ಯೋಜನೆ ಆತನು ಮಾಡಿದ್ದಾನೆ. Hallelujah. Hallelujah. He has kept a life without sickness. ಆತನು ಯಾವುದೇ ರೋಗ ಇಲ್ಲದ ಜೀವಿತವನ್ನು ನಮಗೋಸ್ಕರ ಇಟ್ಟಿದ್ದಾನೆ. Say life without sickness. ರೋಗವಿಲ್ಲದ ಜೀವಿತ. ರೋಗವಿಲ್ಲದ ಜೀವಿತ. Prosperity. Yeah, prosperity. ಅಭಿವೃದ್ಧಿ. Love, joy, peace, everything is ready now. ಎಲ್ಲ ಪ್ರೀತಿ, ಸಮಾಧಾನ, ಶಾಂತಿ ಎಲ್ಲವೂ ಕೂಡ ಸಿದ್ಧವಾಗಿದೆ. Everything is ready. ಎಲ್ಲವೂ ಕೂಡ ಸಿದ್ಧವಾಗಿದೆ. I say everything is ready. ಎಲ್ಲವೂ ಸಿದ್ಧವಾಗಿದೆ. Not only it is ready, he has paid the price for it. ಅದು ಬರೀ ಸಿದ್ಧ ಮಾತ್ರ ಆಗಿಲ್ಲ, ಅದಕ್ಕೋಸ್ಕರ ಆತನು ಬೆಲೆಯನ್ನು ಕಟ್ಟಿದ್ದಾನೆ. Hallelujah. Hallelujah. Everything is ready. ಎಲ್ಲವೂ ಕೂಡ ಸಿದ್ಧವಾಗಿದೆ. No need to have any tension now. ಈಗ ಯಾವುದೇ ಚಿಂತೆ ಬೇಕಾಗಿಲ್ಲ. Sometimes no parents look at the children, they worry, what will happen to my son, what will happen to my daughter. ಕೆಲವೊಂದ್ಸರಿ ಈಗ ಆಗ್ತದೆ, ತಂದೆ ತಾಯಿಗಳು ನಮ್ಮ ಮಗನಿಗೆ ನೋಡಿ ಮತ್ತು ಮಗಳಿಗೆ ನೋಡಿ ಮಗಳ ಜೀವಿತ ಏನಾಗ್ತದೋ, ಮಗನ ಜೀವಿತ ಏನಾಗ್ತದೋ ಅವರಿಗೆ ಎಂಬುದಾಗಿ ಯೋಚಿಸ್ತಾರೆ, ಚಿಂತೆ ಮಾಡ್ತಾರೆ. No need to worry. ಚಿಂತೆ ಮಾಡೋದು ಬೇಕಾಗಿಲ್ಲ. Everything is ready. ಎಲ್ಲವೂ ಕೂಡ ಸಿದ್ಧವಾಗಿದೆ. Say everything is ready. ಎಲ್ಲವೂ ಸಿದ್ಧವಾಗಿದೆ. What is ready? ಏನ್ ಸಿದ್ಧವಾಗಿದೆ? The plan for your child is there. ನಿಮ್ಮ ಮಗುವಿಗಾಗಿ ಇರುವ ಯೋಜನೆ ಸಿದ್ಧವಾಗಿದೆ. What is the plan? ಏನ್ ಯೋಜನೆ ಆಗಿದೆ? The plan to lift him up. ಆ ಯೋಜನೆ ಆತನಿಗೆ ಮೇಲೆತ್ತುವಂತ ಯೋಜನೆ. The plan to keep them high above all the nations of the earth. ಎಲ್ಲ ದೇಶಗಳ ಮೇಲೆ ಆತನನ್ನು ಇಡುವ ಒಂದು ಯೋಜನೆ ಆತನಿಗೋಸ್ಕರ ಸಿದ್ಧವಾಗಿದೆ. The big plan is ready. ದೊಡ್ಡ ಯೋಜನೆ ಅಲ್ಲಿ ಸಿದ್ಧವಾಗಿದೆ. And price is paid. ಮತ್ತು ಅದಕ್ಕೋಸ್ಕರ ಏನೆಲ್ಲ ಬೆಲೆ ಕಟ್ಟಬೇಕಾಗಿತ್ತು ಅದು ಕಟ್ಟಲಾಗಿದೆ. Hallelujah. Hallelujah. Price is paid. ಬೆಲೆ ಕಟ್ಟಲಾಗಿದೆ. So God kept everything ready. These people have to go and take. ದೇವರು ಎಲ್ಲವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಈ ಜನರು ಬರೀ ಹೋಗಿ ಅದನ್ನು ತೆಗೆದುಕೊಳ್ಬೇಕು ಮಾತ್ರ. They didn't do. ಅವ್ರು ಮಾಡ್ಲಿಲ್ಲ. Why they didn't do? ಯಾಕೆ ಅವ್ರು ಮಾಡ್ಲಿಲ್ಲ? Now turn your Bible to 1 Corinthians 10th chapter. ಮೊದಲನೇ ಕೊರಿಂಥ 10ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನು ತಿರುಗಿಸ್ರಿ. Verse 5 and 6.
5 ಮತ್ತು 6ನೇ ವಚನ. 1 Corinthians 10th chapter verse 5 and 6. ಮೊದಲನೇ ಕೊರಿಂಥ 10ನೇ ಅಧ್ಯಾಯ 5 ಮತ್ತು 6ನೇ ವಚನ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆ ಅಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆ ಎಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. Hallelujah. Can somebody read verse 6 in ಪವಿತ್ರ ಗ್ರಂಥ? 6ನೇ ವಚನ ಪವಿತ್ರ ಗ್ರಂಥದಲ್ಲಿ ಓದಬಹುದು. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ನಾವು ಆಶಿಸುವವರಾಗಿರಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. These things are written as an example for us. ನಮಗೋಸ್ಕರ ಒಂದು ನಿದರ್ಶನಗಳಾಗಿವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Example. ಒಂದು ಉದಾಹರಣೆ ಆಗಿವೆ ಎಂಬುದಾಗಿ. What they have done is example for us. ಅವ್ರು ಏನೆಲ್ಲ ಮಾಡಿದಾರೋ ಅದು ನಮಗೋಸ್ಕರ ಉದಾಹರಣೆಗಳಾಗಿವೆ. Everything is ready. ಎಲ್ಲವೂ ಕೂಡ ಸಿದ್ಧವಾಗಿದೆ. It is paid. ಅಲ್ಲಿ ಬೆಲೆ ಕಟ್ಟಲಾಗಿದೆ. They didn't possess it. ಆದ್ರೆ ಅವರು ಅದನ್ನು ಸ್ವಾಧೀನ ಪಡಿಸ್ಕೊಳ್ಳಲಿಲ್ಲ. So God was not pleased with that. ಅದಕ್ಕಾಗಿ ದೇವರು ಅವರಿಂದ ಮೆಚ್ಚಲಿಲ್ಲ. God was not happy with them. ದೇವರು ಅವರಿಂದ ಸಂತೋಷಗೊಳ್ಳಲಿಲ್ಲ. I kept everything ready. ಅವರಿಗೋಸ್ಕರ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದೇನೆ. People are not possessing it. ಆದ್ರೆ ಈ ಜನರು ಅದನ್ನು ಸ್ವಾಧೀನ ಮಾಡಿಕೊಳ್ತಾ ಇಲ್ಲ. The same thing applies to church today. ಅದೇ ರೀತಿಯಾಗಿ ಇವತ್ತಿಗೆ ಸಭೆಗೂ ಕೂಡ ಅನ್ವಯವಾಗ್ತದೆ. God kept all the blessings ready. ದೇವರು ಎಲ್ಲ ಆಶೀರ್ವಾದಗಳನ್ನು ಸಿದ್ಧ ಮಾಡಿಟ್ಟಿದ್ದಾನೆ. All the blessings are ready. Price is paid. ಎಲ್ಲ ಆಶೀರ್ವಾದಗಳು ಸಿದ್ಧ ಮಾಡಿಡಲ್ಪಟ್ಟಿವೆ. ಬೆಲೆ ಅದಕ್ಕೋಸ್ಕರ ಕಟ್ಟಲ್ಪಟ್ಟಿದೆ. God wants us to enjoy the blessings. ದೇವರು ಆ ಆಶೀರ್ವಾದಗಳನ್ನು ನಾವು ಆನಂದಿಸಬೇಕೆಂಬುದಾಗಿ ಬಯಸ್ತಾನೆ. When we don't enjoy His blessings, then He is not pleased. ಒಂದು ವೇಳೆ ಆ ಆಶೀರ್ವಾದಗಳು ನಾವು ಆನಂದಿಸಲಿಲ್ಲ ಅಂತಂದ್ರೆ ಆತನು ಸಂತೋಷಗೊಳ್ಳುವುದಿಲ್ಲ. Why? ಯಾಕೆ? For your blessings, He died on the cross. ಯಾಕೆಂದ್ರೆ ಆತನು ನಿಮ್ಮ ಆಶೀರ್ವಾದಗಳಿಗೋಸ್ಕರ ಶಿಲುಬೆ ಮೇಲೆ ಆತನು ಸತ್ತಿದ್ದಾನೆ. For your health, He died on the cross. ನಿಮ್ಮ ಆರೋಗ್ಯಕ್ಕೋಸ್ಕರ ಆತನು ಶಿಲುಬೆ ಮೇಲೆ ಸತ್ತಿದ್ದಾನೆ. They whipped Him. ಆತನಿಗೆ ಹೊಡಿತಾರೆ. By His stripes you are healed. ಆತನ ಬಾಸುಂಡಗಳಿಂದಲೇ ನಿಮಗೆ ಗುಣವಾಯಿತು. Wounds of Jesus is a medicine for us. ಯೇಸು ಕ್ರಿಸ್ತನ ಗಾಯಗಳು ನಮಗೋಸ್ಕರದ ಔಷಧಿ ಆಗಿದೆ. Tell in Kannada. ಯೇಸು ಕ್ರಿಸ್ತನ ಗಾಯಗಳು ನಮಗೋಸ್ಕರ ಔಷಧಿ ಆಗಿದೆ. Now if you fall sick, you go to doctor. Doctor gives medicine. ಈಗ ನೀವು ರೋಗದಲ್ಲಿ ಬೀಳುವುದಾದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ ನಿಮಗೆ ಔಷಧಿಗಳು ಕೊಡ್ತಾನೆ. If you don't take medicine, ಒಂದು ವೇಳೆ ನೀವು ಔಷಧಿ ತೆಗೆದುಕೊಂಡಿಲ್ಲ ಅಂದ್ರೆ doctor will be very happy with you. ಆ ಡಾಕ್ಟರ್ ನಿನ್ನಿಂದ ಸಂತೋಷಗೊಳ್ತಾನ. Your father pays money and buys it. ನಿನ್ನ ತಂದೆ ಅದಕ್ಕೆ ದುಡ್ಡು ಕೊಟ್ಟು ಅದು ಖರೀದಿ ಮಾಡ್ಕೊಂಡಿರ್ತಾನೆ. He will be very happy. ನೀವು ಅನ್ಕೊಳ್ತೀರಾ ಅದು ಸಂತೋಷ ಅವ್ರು ಇರ್ತಾರೆ ಎಂಬುದಾಗಿ. ನಾ ರೊಕ್ಕ ಕೊಡ್ತೀನಿ, ರೊಕ್ಕ ವೇಸ್ಟ್ ಮಾಡಬೇಡ, ಮುಗಿಸಬೇಕು. You have to finish because I paid it. ಯಾಕಂದ್ರೆ ನಾನು ಇದಕ್ಕೋಸ್ಕರ ಬೆಲೆ ಕೊಟ್ಟಿದ್ದೇನೆ, ನೀನು ಇದಕ್ಕೆ ತಗೋಬೇಕು ಎಂಬುದಾಗಿ ಹೇಳ್ತಾರೆ. Yes or no? ಹೌದಾ ಇಲ್ವಾ? So father paid the price. ಅದೇ ತಂದೆ ಅದಕ್ಕೋಸ್ಕರ ಬೆಲೆಯನ್ನು ಕಟ್ಟಿದ್ದಾನೆ. He gave his only begotten son. ಆತನ ಒಂದು ಸ್ವಂತ ಮಗನನ್ನು ಕೊಟ್ಟಿದ್ದಾನೆ. Now if we don't possess it, ಒಂದು ವೇಳೆ ನಾವು ಅದು ಸ್ವಾಧೀನ ಪಡಿಸಿಕೊಂಡಿಲ್ಲ ಅಂದ್ರೆ then it hurts him. ಅದು ಆತನಿಗೆ ಹೃದಯಕ್ಕೆ ದುಃಖ ತೆಗೆದುಕೊಂಡು ಬರ್ತದೆ. Hallelujah. Hallelujah. Now listen. Very important what I'm saying today. Okay. ಈಗ ನನ್ನನ್ನು ಕೇಳ್ರಿ, ಇವತ್ತು ನಾನು ಹೇಳುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. Deliverance, they didn't do anything. God did it. ಆ ಬಿಡುಗಡೆಗಾಗಿ ಅವ್ರು ಏನ್ ಮಾಡಿಲ್ಲ, ದೇವ್ರು ಮಾಡಿದ್ನು. 10 plagues, God did it. 10 ಉಪದ್ರವಗಳು ದೇವ್ರು ಮಾಡಿದ್ನು. Hallelujah. Hallelujah. In the wilderness, they didn't do anything. God did it. ಅರಣ್ಯದಲ್ಲಿ ಅವ್ರು ಏನ್ ಮಾಡ್ಲಿಲ್ಲ, ದೇವ್ರು ಮಾಡಿದ್ನು. Manna is free. ಮನ್ನಾ ಉಚಿತವಾಗಿ ಬಂತು. Water is free. ನೀರು ಉಚಿತವಾಗಿತ್ತು. Hallelujah. Hallelujah. ಹೌದಾ That ಇಲ್ವಾ? is the biggest miracle. ಅದೊಂದು ದೊಡ್ಡ ಅದ್ಭುತ ಆಗಿತ್ತು. 30 lakhs people had a water. 30 ಲಕ್ಷ ಜನರು ನೀರು ಕುಡಿದ್ರು. From where? ಎಲ್ಲಿಂದ? From one rock. ಒಂದೇ ಒಂದು ಬಂಡೆಯಿಂದ. 40 years one rock gave water for 30 lakhs people. 40 ವರ್ಷ ಒಂದೇ ಬಂಡೆ 30 ಲಕ್ಷ ಜನರಿಗೆ ನೀರು ಕೊಡ್ತು. It is like Gulbarga district population. ಅದು ಒಂದು ಗುಲ್ಬರ್ಗ ಜಿಲ್ಲೆಯ ಒಂದು ಜನಗಣತಿ ಆಗಿದ್ದಂತೆ. In the wilderness God provided water. ಅರಣ್ಯದಲ್ಲಿ ದೇವರವರಿಗೆ ನೀರನ್ನು ಕೊಡ್ತಾನೆ. As they were walking,
rock was walking, moving with them. ಅವ್ರು ಹೇಗೆ ಚಲಿಸ್ತಾ ಮುಂದೆ ಹೋಗ್ತಾ ಇದ್ರು, ಅವರೊಟ್ಟಿಗೆ ಆ ಒಂದು ಬಂಡೆ ಕೂಡ ಮುಂದೆ ಹೋಗ್ತಾ ಇತ್ತು. Big miracle. ದೊಡ್ಡ 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 ಅದ್ಭುತ. People want to eat meat. ಆ ಜನರು ಮಾಂಸ ತಿನ್ಬೇಕೆಂಬುದಾಗಿದ್ರು. God provided. ದೇವರು ಅದು ಕೂಡ ಒದಗಿಸಿಕೊಟ್ಟ. Everything he did in the wilderness. ಆತನು ಅರಣ್ಯದಲ್ಲಿ ಎಲ್ಲವೂ ಕೂಡ ಮಾಡಿದ. But after they entered the land flowing with honey and milk, ಅವರು ಒಂದು ಹಾಲು ಜೇನು ಹರಿಯುವ ಪ್ರದೇಶಕ್ಕೆ ಅವರು ಪ್ರವೇಶ ಮಾಡಿದ ನಂತರ now no manna. ಈಗ ಮನ್ನಾ ಇಲ್ಲ. They had to sow the seed, they had to reap. ಅವರು ಬೀಜ ಬಿತ್ತಬೇಕು, ಅವರು ಕೊಯ್ಬೇಕು. God bless the seed. ದೇವರು ಅವರ ಬೀಜನ ಆಶೀರ್ವದಿಸ್ತಾ ಇದ್ದ. Hallelujah. Hallelujah. Before they enter, ಅವರು ಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ God gave them one work. ದೇವರು ಅವರಿಗೆ ಒಂದು ಕೆಲಸ ಕೊಟ್ಟಿದ್ದ. Say one work. ಒಂದು ಕೆಲಸ. Why this work? I always ask God, why you give this work? ನಾನು ಯಾವಾಗ್ಲೂ ದೇವ್ರಿಗೆ ಕೇಳ್ತೇನೆ, ದೇವ್ರು ಕೇಳ್ತದೆ ಏನಂದ್ರೆ, ದೇವ್ರೆ ಯಾಕೆ ಈ ಒಂದು ಕೆಲಸ ಕೊಟ್ಟಿ This ಎಂಬುದಾಗಿ. work is not there, everybody will go, no? Land flowing with honey and milk. ಈ ಒಂದು ಕೆಲಸ ಇಲ್ಲ ಅಂದ್ರೆ ಎಲ್ಲರೂ ಕೂಡ ಒಂದು ಹಾಲು ಜೇನು ಪ್ರದೇಶಕ್ಕೆ ಹೋಗ್ತಿರಲ್ಲ ಅಂತ. That one work is there for you and me also. ಆ ಒಂದು ಕೆಲಸ ನಿನಗೂ ಕೂಡ ಇದೆ, ನನಗೂ ಕೂಡ ಇದೆ. If that one work is not there, all the blessings will enjoy it. ಒಂದು ವೇಳೆ ಆ ಒಂದು ಕೆಲಸ ಇಲ್ಲ ಅಂತಂದ್ರೆ ಎಲ್ಲ ಆಶೀರ್ವಾದಗಳನ್ನು ನಾವು ಆನಂದಿಸಬಹುದಾಗಿತ್ತು ಅವರು. What is that one work? ಆ ಒಂದು ಕೆಲಸ ಏನಾಗಿದೆ? Joshua 1:8. ಯೆಹೋಶುವ 1ನೇ ಅಧ್ಯಾಯ 8ನೇ ವಚನ. Joshua 1:8. ಯೆಹೋಶುವನ 1ನೇ ಅಧ್ಯಾಯ 8ನೇ ವಚನ. This book of the law shall not depart out of your mouth, but thou shalt meditate therein day and night, that thou mayest observe to do according to all that is written therein. For then thou shalt make thy way prosperous, then thou shalt have a good success. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲುಗಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. Hallelujah. Hallelujah. I like the scripture so much. ಈ ವಾಕ್ಯ ನಾನು ಬಹಳ ಇಷ್ಟಪಡ್ತೇನೆ. You can make your way prosperous. ನಿನ್ನ ಮಾರ್ಗಗಳು ನೀನು ಅಲ್ಲಿ ಸಫಲ ಮಾಡಬಹುದು. Amen. Amen. Say, I can make my way prosperous. ನನ್ನ ಮಾರ್ಗಗಳು ನಾನು ಸಫಲ ಮಾಡಬಹುದು. I can have good success. ನನಗೆ ಒಳ್ಳೆ ಸಫಲತೆ ಇರ್ತದೆ. ಸಫಲ Prosperous. Okay, first we'll tell in English, then we'll do in Kannada. Now tell in English. I can make my way prosperous. I can have good success. ನನಗೆ ನನ್ನ ಮಾರ್ಗದಲ್ಲೆಲ್ಲ ಅಭಿವೃದ್ಧಿ ಇರ್ತದೆ. ನನ್ನ ಎಲ್ಲ ಮಾರ್ಗಗಳಲ್ಲಿ ನನಗೆ ಸಫಲತೆ ಇರ್ತದೆ. ನನ್ನ ಎಲ್ಲ ಮಾರ್ಗಗಳಲ್ಲಿ ನನಗೆ ಅಭಿವೃದ್ಧಿ ಇರ್ತದೆ. ನನ್ನ ಎಲ್ಲ ಮಾರ್ಗದಲ್ಲಿ ನಾನು ಸಫಲತೆ ಹೊಂದ್ಕೊಳ್ತೇನೆ. Studies, business, family life, everywhere success. ಕುಟುಂಬ ಜೀವಿತದಲ್ಲಿ ಮತ್ತು ಓದುಬರ ಜೀವಿತದಲ್ಲಿ, ವ್ಯಾಪಾರದಲ್ಲಿ, ಎಲ್ಲದರಲ್ಲಿ ಕೂಡ ಸಫಲತೆ ಯಶಸ್ಸು ಇರ್ತದೆ. How? ಹೇಗೆ? By meditating the word of God day and night. ದೇವರ ವಾಕ್ಯ ಹಗಲಿರುಳು ಧ್ಯಾನಿಸುವುದರಿಂದ. So my question is, ಈಗ ನನ್ನ ಪ್ರಶ್ನೆ ಏನಂದ್ರೆ, God, why this one work? ನನ್ನ ಪ್ರಶ್ನೆ ಏನಂದ್ರೆ, ದೇವರೇ ಈ ಒಂದು ಕೆಲಸ ಯಾಕೆ? Actually, if this one work is not there, my job as a pastor is very easy. ಈ ಒಂದು ಕೆಲಸ ಇಲ್ಲ ಅಂತಂದ್ರೆ ನನ್ನ ಒಂದು ಸಭಾಪಾಲಕನ ಜೀವಿತ ಬಹಳ ಸುಲಭ ಆಗಿತ್ತು. Very easy it is. ಬಹಳ ಸುಲಭ ಆಗಿತ್ತು. Even we have to meditate the word of God day and night. ಮತ್ತು ನಾವು ಕೂಡ ದೇವರ ವಾಕ್ಯ ಹಗಲಿರುಳು ಧ್ಯಾನಿಸಬೇಕು. To possess the blessing. ಯಾಕಂದ್ರೆ ಆ ಒಂದು ಆಶೀರ್ವಾದಗಳನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕಾಗಿ. ಸ್ವಲ್ಪ ಮಾತಾಡಬೇಡಪ್ಪ. ಥೋಡ. Now listen. ಈಗ ಕೇಳ್ರಿ. Why? ಯಾಕೆ? Now turn your Bible to Numbers 13th chapter. ಈಗ ಅರಣ್ಯಕಾಂಡ 13ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್. Let me say why we have to meditate the word of God. ಯಾಕೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕು? Numbers 13th chapter. ಅರಣ್ಯಕಾಂಡ 13ನೇ ಅಧ್ಯಾಯ verse 32 and 33. 32 ಮತ್ತು 33ನೇ ವಚನ. 13th chapter 13th chapter verse 32 and 33. ಅರಣ್ಯಕಾಂಡ 13ನೇ ಅಧ್ಯಾಯ 32 ಮತ್ತು 33ನೇ ವಚನ. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು
ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು. ಅಲ್ಲಿ ನೆಫಲಿಯರನ್ನು, ಅಂದರೆ ನೆಫಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು. ಅವರಿಗೂ ನಾವು ಹಾಗೆ ತೋರಿದೆವು ಅಂದರು. Okay, now listen. We all know this story, but I will repeat again. ಈ ಎಲ್ಲ ಒಂದು ಕತೆ ನಮ್ಗೆ ಗೊತ್ತು, ನಾನು ಮತ್ತೆ ಪುನರಾವರ್ತಿಸ್ತೇನೆ. They have come nearer to the land flowing with the honey and milk. ಅವರು ಹಾಲು ಜೇನು ಹರಿಯುವ ಪ್ರದೇಶಕ್ಕೆ ಸಮೀಪಕ್ಕೆ ಬಂದಿದ್ರು. Next they have to go become a owner now. ಅದು ಆದ್ಮೇಲೆ ಅಲ್ಲಿ ಹೋಗಿ ಅವ್ರು ಮಾಲೀಕರಾಗ್ಬೇಕು, ಅಲ್ಲಿ ಹೋಗಿ ಪ್ರವೇಶ ಮಾಡಿ. This distance, the moment they go there, they all will become owner. ಅಲ್ಲಿ ಸ್ವಲ್ಪವೇ ಇತ್ತು ಹೋಗುವುದಕ್ಕಾಗಿ. ಯಾವಾಗ ಅವ್ರು ಪ್ರವೇಶ ಮಾಡ್ತಾರೋ ಅವರೆಲ್ಲರೂ ಅಲ್ಲಿ ಮಾಲೀಕರಾಗ್ತಿದ್ರು, They will become landlord. ಆ ಒಂದು ಭೂಮಿಯ ಮಾಲೀಕರಾಗ್ತಿದ್ರು. Moses said, till now we have come. ಮೋಶೆ ಹೇಳ್ತಾನೆ, ಇಲ್ಲಿ ತನಕ ನಾವು ಬಂದ್ವಿ. Now 12 people will go as a spies. ಈಗ 12 ಜನರು ಗೂಢಚಾರರಂತೆ ಅಲ್ಲಿಗೆ ಹೋಗ್ರಿ, Go find out how it is and come back. ಹೇಗೆ ಅಲ್ಲೆಲ್ಲ ಇದೆ ಎಂಬುದಾಗಿ ಅದನ್ನು ಕಂಡುಕೊಂಡು ಬನ್ರಿ ಎಂಬುದಾಗಿ ಹೇಳ್ತಾನೆ. God already promised them. ದೇವರು ಅವರಿಗೆ ಮೊದಲೇ ವಾಗ್ದಾನ ಮಾಡಿದ್ದ, They are going to do it. ಅವ್ರು ಹೋಗೋದು They ಮಾಡ್ಬೇಕಾಗಿದೆ. have seen all the miracles. ಅವ್ರು ಎಲ್ಲ ಅದ್ಭುತಗಳನ್ನು ನೋಡಿದ್ದಾರೆ. Hallelujah. ಹಲ್ಲೆಲೂಯಾ. 10 people brought evil report. 10 ಜನರು ಅಲ್ಲಿ ಕೆಟ್ಟ ಸುದ್ದಿಯನ್ನು ತೆಗೆದುಕೊಂಡು ಬಂದ್ರು. ಏನ್ ಸುದ್ದಿ ಅದು? ಜೋರಾಗಿ. You see the effect of this ಕೆಟ್ಟ ಸುದ್ದಿ now. ಈ ಕೆಟ್ಟ ಸುದ್ದಿಯ ಪ್ರಭಾವ ನೋಡ್ರಿ ನೀವಲ್ಲಿ. 14th chapter verse 1. 14ನೇ ಅಧ್ಯಾಯ 1ನೇ ವಚನ. ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡ್ರು. ಆ ರಾತ್ರಿ ಎಲ್ಲ ಜನರು ಅಳುತ್ತಿದ್ರು. Yeah, good. One more version will read. ಪವಿತ್ರ ಗ್ರಂಥ. ಪವಿತ್ರ ಗ್ರಂಥದಲ್ಲಿ ಓದೋಣ. ಅದನ್ನು ಕೇಳಿ ಅದೇನು ಸತ್ಯವೇದ ಅಲ್ಲ, ಆಲ್ರೆಡಿ ಸತ್ಯವೇದ ಓದಿದ್ದಾರೆ. ಇದು ಪವಿತ್ರ ಗ್ರಂಥದಲ್ಲಿ. ಆಗ ಸಭೆಯವರೆಲ್ಲ ತಮ್ಮ ಸ್ವರವೆತ್ತಿ ಕೂಗುವವರಾಗಿ ಆ ರಾತ್ರಿ ಎಲ್ಲ ಅತ್ತರು. Hallelujah. ಹಲ್ಲೆಲೂಯಾ. Now look here. ಈಗ ಈ ಕಡೆ ನೋಡ್ರಿ, ಎಲ್ಲರೂ ಈ ಕಡೆ ನೋಡ್ರಿ. How many people brought evil report? ಎಷ್ಟು ಜನರು ಕೆಟ್ಟ ಸುದ್ದಿ ತೆಗೆದುಕೊಂಡು ಬಂದ್ರು? ಎಷ್ಟು? Show your figure. How many people? ಎಷ್ಟು? Only 10. ಬರೀ 10 ಜನ ಮಾತ್ರ. Tell your neighbor, only 10. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಬರೀ 10 ಜನ ಮಾತ್ರ. ಎಷ್ಟು? Only is important. ಬರೀ 10 ಜನ ಅಷ್ಟೇ. Now listen. ಈಗ ಕೇಳ್ರಿ, The whole Israel congregation is 30 lakhs. ಆ ಪೂರ್ಣ ಇಸ್ರಾಯೇಲರ ಜನಗಣತಿ ನೋಡುವುದಾದ್ರೆ ಜನಸಂಖ್ಯೆ 30 ಲಕ್ಷ ಜನರಾಗಿದ್ರು. ಎಷ್ಟು ಅವರು? How many people brought evil report? ಕೆಟ್ಟ ಸುದ್ದಿ ಎಷ್ಟು ಜನ ತಗೊಂಡ್ ಬಂದ್ರು? How many people are there in Israel? ಇಸ್ರಾಯೇಲ್ ಜನರಲ್ಲಿ ಎಷ್ಟು ಜನ ಇದ್ರು? These 10 people brought evil report. 30 lakhs people wept loudly and cried. ಈ 10 ಜನರು ಕೆಟ್ಟ ಸುದ್ದಿ ತೆಗೆದುಕೊಂಡು ಬಂದ್ರು. ಈ 30 ಲಕ್ಷ ಜನರು ಜೋರಾಗಿ ಕೂಗಿ ಹತ್ಬಿಟ್ರು. How bad is the evil report? ಈ ಒಂದು ಕೆಟ್ಟ ಸುದ್ದಿ ಯಾವ ರೀತಿ ಆಗಿದೆ ನೋಡಿ, ಕೆಟ್ಟದಾಗಿ. Hallelujah. ಹಲ್ಲೆಲೂಯಾ. One person in the family is enough. ಒಂದು ಕುಟುಂಬದಲ್ಲಿ ಒಬ್ಬ ಮನುಷ್ಯ ಸಾಕು. If he talks negative, everybody will cry. ಒಂದು ವೇಳೆ ಆತ ನೆಗೆಟಿವ್ ನಕಾರಾತ್ಮಕವಾಗಿ ಮಾತಾಡಿದ್ರೆ ಎಲ್ಲರೂ ಕೂಡ ಹತ್ತು ಬಿಡ್ತಾರೆ. Finish. ಮುಗ್ದೋಯ್ತು. Everybody will lose hope. ಎಲ್ಲರಿಗೂ ಕೂಡ ಅಲ್ಲಿ ನಿರೀಕ್ಷೆ ಕಳ್ಕೊಂಡ್ ಬಿಡ್ತಾರೆ. You understand? ನಿಮ್ಗೆ ಅರ್ಥ ಆಗ್ತದೆ? 10 people can make 30 lakhs to cry. One person is more than enough for one family. ಈ 10 ಜನರು 30 ಲಕ್ಷ ಜನರಿಗೆ ಅಳುವಂತೆ ಮಾಡ್ತಾರಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಸಾಕಾಗಿರ್ತದೆ More ಅಳುವುದು. than enough. ಅದು ಹೆಚ್ಚಾಗಿ ಸಾಕಾಗಿರ್ತದೆ. Be careful what you talk. ನೀವೇನ್ ಮಾತಾಡ್ತೀರೋ ಅದರ ಬಗ್ಗೆ ಬಹಳ ಜಾಗರೂಕತೆ ಉಳ್ಳವರಾಗಿರ್ರಿ. What you talk is very important. ನೀವೇನ್ ಮಾತಾಡ್ತೀರೋ ಅದು ಬಹಳ ಪ್ರಾಮುಖ್ಯವಾಗಿದೆ. Don't talk failure. ಈ ಸೋಲನ್ನು ಮಾತನಾಡ್ಬೇಡ್ರಿ. Don't talk poverty. ಬಡತನ ಮಾತನಾಡ್ಬೇಡ್ರಿ. Don't talk sickness. ರೋಗ ಮಾತನಾಡ್ಬೇಡ್ರಿ. Don't talk hopelessness. ನಿರೀಕ್ಷೆ ಇಲ್ಲದ ವಿಷಯಗಳ ಮಾತನಾಡ್ಬೇಡ್ರಿ. Don't talk fear. ಭಯವನ್ನು ಉಂಟು ಮಾಡುವ ಮಾತುಗಳನ್ನು ಆಡ್ಬೇಡ್ರಿ. We talk, unbelief it will fill the atmosphere. ನಾವೊಂದು ವೇಳೆ ಆ ರೀತಿ ಮಾತಾಡುವುದಾದ್ರೆ ಆ ಅಪನಂಬಿಕೆ ಒಂದು ವಾತಾವರಣ ಅಲ್ಲಿ ಆವರಿಸಿಕೊಂಡಿರ್ತದೆ. Then it says, ಆವಾಗ ಹೇಳ್ತದೆ, all of them decided to go back.
ಎಲ್ಲರೂ ನಾವು ಹಿಂತಿರುಗಿ ಹೋಗೋಣ Let ಎಂಬುದಾಗಿ, us go back to Egypt. ಮತ್ತೆ ನಾವು ಹಿಂತಿರುಗಿ ಐಗುಪ್ತಕ್ಕೆ ಹೋಗೋಣ ಎಂಬುದಾಗಿ. Hallelujah. Hallelujah. That is why that generation didn't possess the promised land. They died. ಅದಕ್ಕಾಗಿಯೇ ಆ ಒಂದು ಜನಾಂಗ ಆ ಒಂದು ಹಾಲು ಜನ ಹರಿಯುವ ಪ್ರವೇಶ ಮಾಡಲಿಲ್ಲ, ಅವ್ರು ಅಲ್ಲೇ ಸತ್ಬಿಟ್ರು. I tell you, I'll be more disappointed if you don't possess your blessings. ಒಂದು ವೇಳೆ ನಿಮ್ಮ ಆಶೀರ್ವಾದ ನೀವು ಸ್ವಾಧೀನ ಪಡಿಸಿಕೊಳ್ಳಿಲ್ಲ ಅಂತಂದ್ರೆ ನನಗೆ ಬಹಳ ಅಲ್ಲಿ ಬೇಸರ, ನಿರಾಶೆ ಆಗುವಂತದ್ದಾಗ್ತದೆ. It will be more disappointment. ಅದು ನನಗೆ ಬಹಳ ಒಂದು ಬೇಸರ ಆಗ್ತದೆ. ಅದು ನಿರಾಶೆ. God has promised we can live more than 120 years. ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ 100 ವರ್ಷಕ್ಕಿಂತ ಹೆಚ್ಚಾಗಿ, ಕ್ಷಮಿಸ್ರಿ, 120 ವರ್ಷಕ್ಕಿಂತ ಹೆಚ್ಚಾಗಿ ಜೀವಿಸಬೇಕೆಂಬುದಾಗಿ. By mistake also it should not reduce. Okay. Say more than 120 years. 120 ವರ್ಷಕ್ಕಿಂತ ಹೆಚ್ಚಾಗಿ. More than 120 years. 120 ವರ್ಷಕ್ಕಿಂತ ಹೆಚ್ಚಾಗಿ. You should tell with your mouth. ನಿಮ್ಮ ಬಾಯಿಂದ ನೀವು ಹೇಳ್ಬೇಕು. Come out of your mouth. ನಿಮ್ಮ ಬಾಯಿಂದಲೇ ಅದು ಹೊರಗೆ ಬರಬೇಕು. It should come out of your mouth. ನಿಮ್ಮ ಬಾಯಿಂದ ಅದು ಹೊರಗೆ ಬರ್ಬೇಕೆಂಬುದಾಗಿ ಹೇಳ್ರಿ. I tell you, if it comes out of your mouth once, you will not die before that. ನಿನ್ನ ಬಾಯಿಂದ ಒಂದು ಸಾರಿ ಅದು ಹೊರಗಡೆ ಬರುವುದಾದ್ರೆ ನೀನು 120 ವರ್ಷಗಳಿಂದ ಒಳಗಡೆನೆ ಸಾಯುವುದಿಲ್ಲ. Impossible. ಅದು ಸಾಧ್ಯನೇ ಇಲ್ಲ. Why? ಯಾಕೆ? Not even once they say, yes, we will possess the land flowing with honey and milk. ಅವರು ಒಂದು ಸಾರಿ ಕೂಡ ಹೇಳಿಲ್ಲ, ಹೌದು ನಾವು ಆ ಒಂದು ಹಾಲು ಜೇನು ಹರಿಯುವ ಪ್ರದೇಶವನ್ನು ಸ್ವಾಧೀನ ಪಡಿಸ್ಕೊಳ್ತೇವೆ ಎಂಬುದಾಗಿ. Once they didn't tell. ಒಂದು ಸಾರಿ ಕೂಡ ಹೇಳಿಲ್ಲ If ಅವರು. they were told once, they would have become a landlord. ಒಂದು ವೇಳೆ ಒಂದು ಸಾರಿ ಅವರು ಹೇಳುವುದಾದ್ರೆ ಆ ಒಂದು ಜಮೀನಿನ ಆ ಒಂದು ಭೂಮಿಯ ಮಾಲೀಕರು ಆಗ್ತಿದ್ರು. But two people said, ಆದ್ರೆ ಇಬ್ಬರು ಜನರು ಹೇಳ್ತಾರೆ, Joshua and Caleb, ಯೆಹೋಶುವನು ಮತ್ತು ಕಾಲೇಬನು they entered. ಅವರು ಪ್ರವೇಶಿಸಿದ್ರು. So whatever you say with your mouth, you will have it. ಏನೆಲ್ಲ ನಿನ್ನ ಬಾಯಿಂದ ನೀನು ಹೇಳ್ತೀಯೋ ಅದು ನಿನಗೆ ಆಗ್ತದೆ. You know, we should not look at the children and say, "Yo, ಓದಲ್ಲ, ನಮ್ಮ ಮಗ ಓದಲ್ಲ." ನಿಮ್ಮ ಎಲ್ಲರೂ ಓದ್ತಾರೆ, ನಮ್ಮ ಮಗ ಓದಲ್ಲ. Like that we should not tell. ನಿಮ್ಮ ಮಕ್ಕಳಿಗೆ ನೋಡಿ ನೀವು ಹೇಳ್ಬಾರ್ದು ಎಲ್ಲರೂ ಓದ್ತಾರೆ ಆದ್ರೆ ಇವ ಮಾತ್ರ ಓದಲ್ಲ ಅಂತ ಈ ರೀತಿ ನೀವು ಮಾತಾಡಬಾರ್ದು. Even if he doesn't read also, ಒಂದು ವೇಳೆ ಆತ ಓದಿಲ್ಲ ಅಂದ್ರೆ you should tell Christ is his wisdom. ನೀವು ಹೇಳ್ಬೇಕು ಕ್ರಿಸ್ತನೇ ಆತನ ಜ್ಞಾನ ಆಗಿದ್ದಾನೆ. I tell you, you will see the difference. ನಾನು ಹೇಳ್ತಾ ಇದ್ದೇನೆ ನಿಮ್ಗೆ ಅಲ್ಲಿ ವ್ಯತ್ಯಾಸ ನೀವು ನೋಡ್ತೀರಿ. Even if he doesn't read, even if he marks this list, no problem. Tell you will be at the top, not at the bottom. ಅವ ಓದಿಲ್ಲ ಅಂತಂದ್ರು ಅವ ಚೆನ್ನಾಗಿ ಮಾರ್ಕ್ಸ್ ಕೂಡ ತೆಗೆದುಕೊಳ್ಳಲ್ಲ ಅಂತಂದ್ರೆ ನೀವು ಹೇಳ್ರಿ ನೀನ್ ತಲೆ ಆಗಿದ್ದಿ, ನೀನ್ ಮೇಲಾಗಿದ್ದು ಕೆಳಗೆ ಅಲ್ಲ ಬಾಲ ಅಲ್ಲ ಎಂಬುದಾಗಿ. Do you know why? ಯಾಕೆ ಗೊತ್ತಾ? Plan is ready. ಯಾಕೆಂದ್ರೆ ಯೋಜನೆ ಸಿದ್ಧವಾಗಿದೆ. Christ has paid the price. ಕ್ರಿಸ್ತನು ಅದಕ್ಕೋಸ್ಕರ ಬೆಲೆಯನ್ನು ಕಟ್ಟಿದ್ದಾನೆ. Your tongue can stop it. ಆದ್ರೆ ನಿನ್ನ ನಾಲಿಗೆ ಅದನ್ನು ನಿಲ್ಲಿಸ್ತದೆ. Amen. Am I clear? ನನ್ ಸ್ಪಷ್ಟ ಆಯ್ತಾ? You know, now to talk this word of God, you have to meditate the word of God. ಈ ದೇವರ ವಾಕ್ಯ ನೀನು ಮಾತಾಡುವುದಕ್ಕಾಗಿ ನೀನು ದೇವರ ವಾಕ್ಯವನ್ನು ಧ್ಯಾನಿಸಬೇಕು. I am not saying you will not have problem. ನಾನು ಹೇಳ್ತಾ ಇಲ್ಲ ನಿಮಗೆ ಸಮಸ್ಯೆ ಇರೋದಿಲ್ಲ ಎಂಬುದಾಗಿ. You will have. ನಿಮಗೆ ಸಮಸ್ಯೆ ಇರ್ತದೆ. I am not saying you will not have a need. ನಾನು ಹೇಳುತ್ತಾ ಇಲ್ಲ ಏನಂದ್ರೆ ನಿಮಗೆ ಬೇಡಿಕೆ ಇರುವುದಿಲ್ಲ ಎಂಬುದಾಗಿ. It will be there. ನಿಮಗೆ ಬೇಡಿಕೆ ಇರ್ತದೆ. You ask me, you have a need? Yes, I have a need. ನೀವು ಒಂದ್ ವೇಳೆ ನನ್ನನ್ನು ಕೇಳುವುದಾದ್ರೆ ಏನಾದ್ರೂ ಬೇಡಿಕೆ ಇದೆ ಎಂದಾಗ ನನಗೆ ಬೇಡಿಕೆ ಇದೆ. You ask me, do you have money to meet your need? ನೀವು ನನ್ನನ್ನು ಕೇಳುವುದಾದ್ರೆ ನಿನ್ನ ಬೇಡಿಕೆಗೋಸ್ಕರ ಪೂರೈಸುವುದಕ್ಕಾಗಿ ನನ್ನ ಹತ್ರ ದುಡ್ಡಿದ್ದೇನೆ ಎಂಬುದಾಗಿ. In my hand I don't have. ನನ್ನ ಕೈಯಲ್ಲಿ ಇಲ್ಲ. But I will never tell I don't have. ಆದ್ರೆ ನನ್ನ ಬಾಯಿಂದ ನಾನು ಯಾವತ್ತೂ ಹೇಳುವುದಿಲ್ಲ ನನ್ನಲ್ಲಿ ಇಲ್ಲ ಎಂಬುದಾಗಿ. I always say yes. ನಾನು ಯಾವಾಗಲೂ yes we will buy it. ನಾನು ಯಾವಾಗ್ಲೂ ಹೇಳ್ತೀನಿ ಹಾ ಇದೆ ನಾವು ಅದನ್ನು ಖರೀದಿಸ್ತೇವೆ ಎಂದಾಗ ಹೇಳ್ತೇನೆ. Why? ಯಾಕೆ? It is ready. ಯಾಕಂದ್ರೆ ಅದು ಸಿದ್ಧವಾಗಿದೆ. It is paid. ಅದಕ್ಕೋಸ್ಕರ ಬೆಲೆ ಕಟ್ಟಲ್ಪಟ್ಟಿದೆ. I have to possess. ನಾನು ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕು. Amen. Now you have to do one work. ಈಗ ನೀವು ಒಂದು ಕೆಲಸ ಮಾಡಬೇಕು. Especially healing scriptures you should take. ವಿಶೇಷವಾಗಿ ನೀವು ಆರೋಗ್ಯದ ಒಂದು ಅರಿಕೆ ವಾಕ್ಯಗಳನ್ನು ತೆಗೆದುಕೊಳ್ಬೇಕು. ಸ್ವಸ್ಥ ವಾಕ್ಯಗಳು, ಎಲ್ಲ ವಾಕ್ಯಗಳು meditate day and night. ಹಗಲು ರಾತ್ರಿ ಅದನ್ನು ಧ್ಯಾನಿಸ್ರಿ. Say meditate day and night. ಹಗಲು ರಾತ್ರಿ ಧ್ಯಾನ ಮಾಡ್ರಿ. ತುಂಬಾ ಕಷ್ಟ ಬ್ರದರ್. ಟೈಮ್ ಇಲ್ಲ ನಮಗೆ. ಬಹಳ ಕಷ್ಟ ಸಹೋದರ, ನಂಗೆ ಸಮಯನೇ ಇಲ್ಲ. Very easy it is.
ಇದು ಬಹಳ ಸುಲಭ ಇದೆ. All of you have a mobile. Keep it a mobile. Keep reading it. Keep reading it whenever you get a time. ಮತ್ತು ಮೊಬೈಲ್ ಎಲ್ಲರ ಹತ್ರ ಇದೆ. ನೀವು ಆ ಮೊಬೈಲ್ ಅಲ್ಲಿ ಆ ಅರಿಕೆಗಳನ್ನ ಹಾಕೊಳ್ರಿ ಮತ್ತು ಅದನ್ನ ನೋಡ್ತಾ ಇರೋದು ಓದ್ತಾ ಇರ್ರಿ. And once if you keep on telling, you will by heart it. You'll just keep on telling it. ನೀವು ಒಂದು ಸಾರಿ ನೀವು ಹಾಗೆ ಹೇಳ್ತಾ ಇದ್ರೆ ಅದು ಏನಾಗ್ತದೆ ಅಂದ್ರೆ ನಿಮಗೆ ಬಾಹೆಟ್ ಆಗ್ಬಿಡ್ತದೆ. It is not difficult. ಅದು ಕಷ್ಟ ಅಲ್ಲ. You know what is difficult? ನಿಮ್ಗೆ ಗೊತ್ತಾ ಕಷ್ಟ ಏನಂತ? What is difficult? ಯಾವ್ದು ಕಷ್ಟ ಅಂತ ಗೊತ್ತಾ? If you fall sick, it is difficult. ನೀವು ರೋಗದಲ್ಲಿ ಬೀಳುವುದಾದ್ರೆ ಅದು ಕಷ್ಟ ಆಗಿರ್ತದೆ. Going to the doctor is difficult. ಡಾಕ್ಟರ್ ಹತ್ರ ಹೋಗುವಂತದ್ದು ಕಷ್ಟ ಆಗಿರ್ತದೆ. Sitting in the queue there with the token is difficult. ಅಲ್ಲಿ ಸಾಲಿನಲ್ಲಿ ಆ ಒಂದು ಟೋಕನ್ ಗೋಸ್ಕರ ನಿಲ್ಲುವಂತದ್ದು ಕಷ್ಟ ಆಗಿರ್ತದೆ. Yes or no? ಹೌದಾ ಇಲ್ವಾ? God's word is very easy. ದೇವರ ವಾಕ್ಯ ಬಹಳ ಸುಲಭ ಆಗಿದೆ. Keep telling it. ಅದು ಹೇಳ್ತಾನೆ ಇರ್ರಿ. Keep telling it. ಅದು ಹೇಳ್ತಾನೆ ಇರ್ರಿ. Prosperity is easy. ಅಭಿವೃದ್ಧಿ ಬಹಳ ಸುಲಭವಾಗಿದೆ. Keep telling it. ಅದು ಹಾಗೆ ಸತತವಾಗಿ ಹೇಳ್ತಾನೆ ಇರ್ರಿ. That's the best way to meditate. ಅದೇ ಒಂದು ಒಳ್ಳೆ ಒಂದು ಮಾರ್ಗ ಆಗಿದೆ ಧ್ಯಾನ ಮಾಡುವುದಕ್ಕಾಗಿ. Yes or no? ಹೌದಾ ಇಲ್ವಾ? That is better than paying interest. ಅದು ಒಳ್ಳೆದಾಗಿ ಅದು ಇಷ್ಟು ಒಳ್ಳೆದಾಗಿರ್ತದೆ ಅಂದ್ರೆ ಬಡ್ಡಿ ಕಟ್ಟುವುದಕ್ಕಿಂತ ಹೆಚ್ಚಾಗಿ. Hallelujah. Hallelujah. Now one more very important scripture. ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಾಕ್ಯ. It's really mind blowing for me. Come with me to Deuteronomy 20th chapter. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯಕ್ಕೆ ಬನ್ರಿ. 20. 20ನೇ ಅಧ್ಯಾಯಕ್ಕೆ ಬನ್ರಿ. All of you turn your Bible. ಎಲ್ಲ ನಿಮ್ಮ ಬೈಬಲ್ ಅಂತ ತಿರುಗಿಸ್ರಿ. Deuteronomy 20th chapter. ಧರ್ಮೋಪದೇಶ ಕಂಡ 20ನೇ ಅಧ್ಯಾಯ verse 1 to 4. 1ರಿಂದ 4ನೇ ವಚನ ತನಕ. ನೀವು ಶತ್ರುಗಳನ್ನ ಯುದ್ಧಕ್ಕೆ ಹೊರಟಾಗ ಅವರ ಕಡೆ ಕುದುರೆಗಳು ರಥಗಳು ನಿಮಗಿಂತ ಹೆಚ್ಚಾದ ಕಾಲ್ಬಲವು ಇರುವುದನ್ನು ಕಂಡರೆ ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ. ನಿಮಗೆ ಕಾಳಗ ಸಮೀಪಿಸಿದಾಗ ಯಾಜಕನು ಮುಂದೆ ಬಂದು ಭಟ್ಟರಿಗೆ, ಇಸ್ರಾಯೇಲರೇ ಕೇಳಿರಿ, ನೀವು ಈಗ ಶತ್ರುಗಳೊಡನೆ ಯುದ್ಧ ಮಾಡುವ ಕಾಲ ಸಮೀಪಿಸಿದಷ್ಟೇ. ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು. Hallelujah. Now I'll tell you this. You read verse 4 also. Okay, now look here. ಈಗ ನನ್ನ ಕಡೆಗೆ ನೋಡ್ರಿ. All of you look here. ಎಲ್ಲರೂ ಈ ಕಡೆ ನೋಡ್ರಿ. First God told them to meditate the word of God day and night. ಮೊದಲು ದೇವರು ಅವರಿಗೆ ಹಗಲಿರುಳು ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಹೇಳಿದನು. That came during the time of Joshua. ಅದು ಒಂದು ಯೆಹೋಶುವನ ಸಮಯದಲ್ಲಿ ಬಂತು. But first it's during the time of Moses. ಆದ್ರೆ ಆ ಒಂದು ಮೋಶೆಯ ಸಮಯದಲ್ಲಿ God gave them the instruction how to fight the battle. ಮತ್ತು ದೇವರು ಅಲ್ಲಿ ಅವರಿಗೆ ಒಂದು ಸೂಚನೆಗಳನ್ನು ಕೊಟ್ಟಿದ್ದ, ಹೇಗೆ ಯುದ್ಧ ಮಾಡಬೇಕೆಂಬುದಾಗಿ. These people have to go possess the promised land. ಈ ಜನರು ಹೋಗಿ ವಾಗ್ದಾನದ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಬೇಕಾಗಿತ್ತು. How they should possess? ಹೇಗೆ ಅವರು ಸ್ವಾಧೀನಪಡಿಸಿಕೊಳ್ಬೇಕಾಗಿತ್ತು? Instruction is given in Deuteronomy 20th chapter. ಮತ್ತು ಅದರ ಸೂಚನೆಗಳನ್ನು ಏನೆಲ್ಲ ಅಲ್ಲಿ 20ನೇ ಅಧ್ಯಾಯದಲ್ಲಿ How they ಬರೆಯಲ್ಪಟ್ಟಿದೆ. should fight. ಅವರು ಹೇಗೆ ಯುದ್ಧ ಮಾಡಬೇಕು. And verse 2 it says priest should speak. ಅಲ್ಲಿ 2ನೇ ವಚನದಲ್ಲಿ ಹೇಳ್ತದೆ ಯಾಜಕನು ಅಲ್ಲಿ ಮಾತನಾಡಬೇಕೆಂಬುದಾಗಿ. Kannada, all of you. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಯಾಜಕನು ಮಾತನಾಡಬೇಕು. So what a God he is. ಎಂತ ದೇವ್ರು ನೋಡ್ರಿ. See how he prepares the battle. ಹೇಗೆ ಆತನು ಯುದ್ಧವನ್ನು ಸಿದ್ಧ ಮಾಡ್ತಾ ಇದ್ದಾನೆ. Hallelujah. Hallelujah. Before the battle starts, priest should talk. ಆ ಯುದ್ಧ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಯಾಜಕನು ಮಾತನಾಡಬೇಕು. What he should talk? ಆತನು ಏನ್ ಮಾತನಾಡಬೇಕು? Let not your hearts faint. ಮತ್ತು ನಿಮ್ಮ ಹೃದಯ ಎದೆಗುಂದಬಾರದು ಎಂಬುದಾಗಿ ಹೇಳಲ್ಪಡ್ತದೆ. Fear not. ಅಲ್ಲಿ ಭಯ ಪಡಬಾರದು, Do not tremble. ಅಲ್ಲಿ ನಡುಗಬಾರದು, Don't be terrified because of them. ಅವರಿಗೋಸ್ಕರ ಭಯ ಪಡಬಾರದು ಎಂಬುದಾಗಿ. Hallelujah. Hallelujah. Same, do not fear, 4 different ways he puts. ಅಲ್ಲಿ ಭಯ ಪಡಬಾರದು ಎಂಬುದಾಗಿ ಹೇಳುವುದಾದ್ರೆ ಅಲ್ಲಿ 4 ವಿಧದಲ್ಲಿ Let ಹೇಳಲ್ಪಡ್ತದೆ. not your heart faint. ನಿನ್ನ ಹೃದಯ ಅಲ್ಲೇ ದಿಗಿಲ್ ಪಡಬಾರದು, Do not be terrified. ಅದು ನಡುಗಿಸಬಾರದು, Do not tremble. ಅದು ಭಯ ಪಡಿಸಬಾರದು. Hallelujah. ಹಲ್ಲೆಲೂಯಾ. Verse. ಎದೆಗೆಡಬಾರದು, ದಿಗಿಲ್ ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯ ಪಡಬಾರದು. Kannada, all of you. ಎಲ್ಲರೂ ಕನ್ನಡದಲ್ಲಿ ನಾನು ಹಿಂದೆ ಹೇಳ್ರಿ. ಎದೆಗೆಡಬಾರದು, ದಿಗಿಲ್ ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯ ಪಡಬಾರದು. One more time. ಇನ್ನೊಂದ್ಸರಿ ಹೇಳ್ರಿ. ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯ ಪಡಬಾರದು. Do you know why? ಯಾಕೆ ಗೊತ್ತಾ? Why? ಯಾಕೆ? Verse 4. 4ನೇ ವಚನ.
ಶತ್ರುಗಳೊಡನೆ ನಿಮಗೋಸ್ಕರ ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನು ಉಂಟು ಮಾಡುವನು ಎಂದು ಹೇಳಬೇಕು. Hallelujah. Hallelujah. Why they should not fear? ಯಾಕೆ ಅವರು ಭಯ ಪಡಬಾರದು? Why they should not tremble? ಯಾಕೆ ಅವರು ನಡುಗಬಾರದು? Tell them God is going to fight the battle for you. ಅಲ್ಲಿ ಅವರಿಗೆ ಹೇಳ್ರಿ, ನಿಮಗೋಸ್ಕರ ದೇವರ ಶತ್ರುಗಳನ್ನೇ ಹೋರಾಟ ಯುದ್ಧ ಮಾಡ್ತಾನೆ ಎಂಬುದಾಗಿ. Hallelujah. 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 Now look here. ಈಗ ಈ ಕಡೆ ನೋಡ್ರಿ, This is exactly Christian preaching. ಇದೇ ಒಂದು ಕ್ರೈಸ್ತರ ಒಂದು ಪ್ರಸಂಗ ಬೋಧನೆ ಆಗಿದೆ. He said God is going to fight the battle. ಅಲ್ಲಿ ವಾಕ್ಯದಲ್ಲಿ ಹೇಳ್ತದೆ ದೇವರು ತಾನೇ ಹೋಗಿ ಯುದ್ಧ ಮಾಡ್ತಾನೆ. But the Bible says now Jesus fought the battle and won the battle. ಮತ್ತು ಈಗ ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತನ ಆ ಯುದ್ಧ ಮಾಡ್ದ, ಆ ಯುದ್ಧವನ್ನು ಜಯಿಸಿದ ಎಂಬುದಾಗಿ ಹೇಳ್ತದೆ. Hallelujah. Hallelujah. Say, my Jesus fought the battle and won the battle. Now I am more than a conqueror through Christ who loved me. ಈಗ ಕ್ರಿಸ್ತನು ನನಗೋಸ್ಕರ ಯುದ್ಧ ಮಾಡಿದ್ದಾನೆ, ಆ ಯುದ್ಧವನ್ನು ಜಯಿಸಿದ್ದಾನೆ. ನನ್ನನ್ನು ಪ್ರೀತಿಸುವ ಕ್ರಿಸ್ತನ ಮೂಲಕ ನಾನು ಜಯಶಾಲಿಗಿಂತ ಹೆಚ್ಚಾಗಿದ್ದೇನೆ. Now because of this four things somebody should talk in your house. ಇದಕ್ಕೋಸ್ಕರ ಈ ಒಂದು 4 ವಿಷಯಗಳಿಗೋಸ್ಕರ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಾತನಾಡಬೇಕು. Verse 3, what all is there? One more time. ಇನ್ನೊಂದು ಸಾರಿ, ನೀವು ಎದೆಗಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯ ಪಡಬಾರದು. One more time. ನೀವು ಎದೆಗಡಬಾರದು, ದಿಗಿಲು ಪಡಬಾರದು, ನಡಗಬಾರದು, ಶತ್ರುಗಳಿಗೆ ಭಯ ಪಡಬಾರದು. Why? ಯಾಕೆ? Jesus won the battle. ಯಾಕೆಂದ್ರೆ ಯೇಸು ಕ್ರಿಸ್ತನ ಯುದ್ಧವನ್ನು ಗೆದ್ದಿದ್ದಾನೆ. You are more than a conqueror. ನೀವು ಜಯಶಾಲಿಗಿಂತ ಹೆಚ್ಚಾಗಿದ್ದೀರಿ. You are not going to be defeated. ನೀವು ಸೋಲುವುದಕ್ಕೆ ಹೋಗುವುದಿಲ್ಲ. Victory is your portion. ಜಯ ನಿಮ್ಮ ಭಾಗ ಆಗಿದೆ. Hallelujah. Hallelujah. Are you happy? ನೀವು ಸಂತೋಷವರಾಗಿದ್ದೀರಾ? Somebody has to do this work in our house. ಇದು ಯಾರಾದ್ರೂ ನಮ್ಮ ಮನೆಯಲ್ಲಿ ಇದು ಒಬ್ಬರು ಕೆಲಸ ಮಾಡ್ಬೇಕಿದ್ರಿ. Yes or no? Or everybody should do this work. ಇಲ್ಲಾಂದ್ರೆ ಎಲ್ಲರೂ ಕೂಡ ಈ ಕೆಲಸ We ಮಾಡ್ಬೇಕು. should keep telling Jesus won the battle. ನೀವು ಯಾವಾಗ್ಲೂ ಹೇಳ್ತಾ ಇರಬೇಕು ಯೇಸು ಕ್ರಿಸ್ತನ ಯುದ್ಧವನ್ನು ಗೆದ್ದಿದ್ದಾನೆ We will ಎಂಬುದಾಗಿ. not fear. ನಾವು ಭಯ ಪಡೋದು We will ಬೇಕಾಗಿಲ್ಲ. not faint. ನಾವು ದಿಗಿಲ್ ಪಡೋದು We ಬೇಕಾಗಿಲ್ಲ. will not tremble. ನಾವು We ನಡುಗಬಾರದು. will not be terrified. ನಾವು ಎಂದಿಗೂ ಕೂಡ ನಾವು ಭಯ ಪಡಬಾರದು ಎಂಬುದಾಗಿ. Amen. Say one more time. I will not fear. I will not faint. I will not be terrified. ನಾನು ಎದೆಗೆಡುವುದಿಲ್ಲ, ದಿಗಿಲ್ ಪಡುವುದಿಲ್ಲ, ನಡುಗುವುದಿಲ್ಲ, ಶತ್ರುಗಳಿಗೆ ಭಯ ಪಡುವುದಿಲ್ಲ. This is the Lord is preparing the army to go and fight the battle. ಇದು ದೇವರು ತನ್ನ ಸೈನ್ಯವನ್ನು ಆ ಯುದ್ಧವನ್ನು ಮಾಡುವುದಕ್ಕಾಗಿ ಸಿದ್ಧ ಮಾಡ್ತಾನೆ. Priests will talk. ಅಲ್ಲಿ ಯಾಜಕನು ಮಾತನಾಡ್ತಾನೆ. Then they will talk among themselves. ಅವರಲ್ಲಿ ಅವರವರು ಮಾತನಾಡ್ತಾರೆ. Yes or no? ಹೌದಾ ಇಲ್ವಾ? When pastor talks, pastor will talk. Afterwards, they will talk among themselves. ಯಾವಾಗ ಪಾಸ್ಟರ್ ಮಾತಾಡ್ತಾರೆ, ಆಮೇಲೆ ಅವರಲ್ಲೇ ಮಾತಾಡ್ತಾರೆ. And in that time, verse 8 it says, ಆ ಸಮಯದಲ್ಲಿ 8ನೇ ವಚನದಲ್ಲಿ ಹೇಳ್ತದೆ, and the officers shall speak further unto the people, and they shall say, what man is there that is fearful and faint-hearted? Let him go, return to his house, lest his brother's heart faint as well as his heart. 8 verse. ಯಾವನಾದರೂ ಧೈರ್ಯ ಕಡಿಮೆಯಾಗಿ ಅಂಜಿಕೊಂಡರೆ ಅವನು ಮನೆಗೆ ಹೋಗಲಿ, ಅವನು ದಿಗಿಲು ಪಡುವುದರಿಂದ ಅವನ ಜೊತೆಗಾರರು ದಿಗಿಲು ಪಟ್ಟಾರು ಎಂದು ಹೇಳಬೇಕು. Hallelujah. Hallelujah. One more person quickly, verse 8. ಇದಲ್ಲದೆ ಅಧಿಕಾರಿಗಳು ಜನಕ್ಕೆ ಮತ್ತೆ ಭಯಸ್ಥನಾಗಿ ಬಳಲಿ ಹೋದ ಹೃದಯವುಳ್ಳ ಮನುಷ್ಯನು ಯಾವನು ತನ್ನ ಹೃದಯದಂತೆ ತನ್ನ ಸಹೋದರನ ಹೃದಯವುಳ್ಳ ಬಳಲಿ ಹೋಗದ ಹಾಗೆ ಅವನನ್ನು ತಿರುಗಿಕೊಂಡು ತನ್ನ ಮನೆಗೆ ಹೋಗಲಿ ಎಂದು ಹೇಳಬೇಕು. Okay. Officer. ಈಗ ಅಧಿಕಾರಿಗಳು, Some elder in the church. ಸಭೆಯಲ್ಲಿ ಕೆಲವೊಬ್ಬರು ಹಿರಿಯರು, They should speak it. ಅವ್ರು ಮಾತಾಡ್ಬೇಕಂದಾಗ ಹೇಳ್ತದೆ. Is there anybody who is fearful here? ಇಲ್ಲಿ ಯಾರಾದರೂ ಭಯಗ್ರಸ್ತರಾಗಿದ್ದೀರಾ? What we ಭಯಪಡುವರು? should do? ನಾವೇನ್ ಮಾಡ್ಬೇಕು? Send him to the house.
ಅವರಿಗೆ ಮನೆಗೆ ಕಳಿಸ್ಬೇಕು. Because if that fellow comes with fear, not only he will faint, he will make others to faint. ಯಾಕಂದ್ರೆ ಆ ವ್ಯಕ್ತಿ ಬಂದ ಭಯಪಡುವುದಾದ್ರೆ ಆತನು ದಿಗಿಲ್ ಪಡೋದಲ್ಲದೆ ಇನ್ನೊಬ್ರಿಗೆ ಕೂಡ ದಿಗಿಲ್ ಪಡಿಸ್ತಾನೆ. Hello, are you here? ನೀವಿಲ್ಲಿದ್ದೀರಾ? I remember I started village ministry long time back with my friends. ನನ್ನ ಸ್ನೇಹಿತನೊಟ್ಟಿಗೆ ನಾನು ಬಹಳ ವರ್ಷಗಳ ಹಿಂದೆ ಹಳ್ಳಿ ಸೇವೆಯನ್ನು ನಾನು ಪ್ರಾರಂಭಿಸಿದ್ದೆ. That time even Sanju all didn't start. You know, they were not in that. Before that I started. ಆ ಸಮಯದಲ್ಲಿ ಸಂಜೋಳವರು ಅವರು ಕೂಡ ಪ್ರಾರಂಭಿಸಿದಿರಲಿಲ್ಲ, ಅದಕ್ಕಿಂತ ಮುಂಚಿತವಾಗಿ ನಾ ಪ್ರಾರಂಭಿಸಿದ್ದೆ. I had a more fearful people, you know, with me. ನನ್ನೊಟ್ಟಿಗೆ ಬಹಳ ಒಂದು ಭಯ ಉಳ್ಳ ಜನರು ನನ್ನೊಟ್ಟಿಗಿದ್ರು. Kushnur Tanda, we were there. We preached the gospel. Very nice message. All were sitting and listening. Everybody made a salvation prayer. ಕುಸ್ನೂರ್ ತಾಂಡದಲ್ಲಿ ನಾವು ಅಲ್ಲಿ ಸುವಾರ್ತೆ ಸಾರಿದ್ವಿ. ಬಹಳ ಜನರು ಬಂದು ಚೆನ್ನಾಗಿ ಕೇಳಿದ್ರು. ಕೇಳ್ದೆ What is it? Near Santosh Colony? Udnur Tanda. ಉದ್ನೂರ್ ತಾಂಡದಲ್ಲಿ ನಾವು Wonderful message. ಒಳ್ಳೆ ಪ್ರಸಂಗ ಅಲ್ಲಿತ್ತು. One drunkard, only one fellow. One fellow talked. That's all. ಒಬ್ಬ ಕುಡುಕ ಅಲ್ಲಿ ಬಂದು ಮಾತಾಡ್ದ ಅಷ್ಟೇ. We were 20 people. ನಾವು 20 ಜನರಿದ್ವಿ. One fellow talked. ಒಬ್ಬ ವ್ಯಕ್ತಿನೇ ಮಾತಾಡ್ದ. I said, okay, let me talk. ನಾನಂದೆ ಮಾತಾಡ್ಲಿಕ್ಕೆ ಇರ್ಲಿ ಬಿಡು ಮಾತಾಡ್ಲಿ ಎಂಬುದಾಗಿ. But my friends were so afraid. ನನ್ನ ಸ್ನೇಹಿತರು ಇಷ್ಟಲ್ಲಿ ಅಂಜಿದ್ರಂದ್ರೆ They all took the bike. They said, go, come, let's go. They ran off. ಅವರೆಲ್ಲರೂ ಬೈಕ್ ತಗೊಂಡು ಹೋಗೋಣ ಅಂತ ಅವರೆಲ್ಲರೂ ಅಲ್ಲಿಂದ ಓಡಿ ಬಂದ್ರು. I left the preacher there alone. I have to bring him. ಆದ್ರೆ ಅಲ್ಲಿ ಆ ಪ್ರಸಂಗಿಕನಿಗೆ ಒಬ್ಬನಿಗೆ ಬಿಟ್ಟು ಬಂದ್ರೆ, ಯಾಕಂದ್ರೆ ನಾನು ಆತ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. One fellow, we are 20 people. ಒಬ್ಬ ವ್ಯಕ್ತಿ ಇದ್ದಾನೆ, ಏನಾಗ್ತದೆ, ನಾವು 20 ಜನರು ಇದ್ದೀವಿ. The problem is when faint-hearted people are with us, they will drag us back. ಬಳಲಿ ಹೋಗುವ ಜನರು, ಭಯಪಡುವ ಜನರು ಇರುವುದಾದ್ರೆ ಅವರು ನಮಗೆ ಹಿಂದಕ್ಕೆ ಎಳೆದು ಬಿಡ್ತಾರೆ. I stopped the ministry that time only. ನಾನು ಆ ಸಮಯದಲ್ಲಿ ಆ ಸೇವೆ ನಿಲ್ಲಿಸ್ಬಿಟ್ಟೆ. Unless I get a bold, courageous people, I will not start this work. ಎಲ್ಲಿ ತನಕ ಧೈರ್ಯ ಉಳ್ಳ ಜನರು, ಬಲಶಾಲಿ ಉಳ್ಳ ಜನರು ನನ್ನ ಒಟ್ಟಿಗೆ ಇರುವುದಿಲ್ಲ, ಅಲ್ಲಿ ತನಕ ಇದು ಪ್ರಾರಂಭಿಸಲಿ ಎಂದಾಗ ನಾನು ನಿರ್ಧಾರ ಮಾಡಿದೆ. I know now these 3 guys what they will do. ನನಗೆ ಗೊತ್ತು ಈ 3 ಹುಡುಗರು ಇಲ್ಲಿ ಏನ್ ಮಾಡ್ತಾರೆ ಎಂಬುದಾಗಿ. Before I start only they will talk. ನಾನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರು ಮಾತನಾಡ್ತಾರೆ. Very poisonous. ಅವರು ಬಹಳ ವಿಷಕಾರಿ. We have to be very careful. We should not have fear. ನಾವು ಬಹಳ ಜಾಗೃತ ಉಳ್ಳವರಾಗಿರ್ಬೇಕು. ನಮ್ಮಲ್ಲಿ ಭಯ ಇರಬಾರ್ದು. Hallelujah. Hallelujah. We can overcome fear with the word of God. ನಾವು ದೇವರ ವಾಕ್ಯದಿಂದ ಆ ಒಂದು ಭಯಕ್ಕೆ ನಾವು ಜಯಿಸಬಹುದು. I need somebody to stand there and talk. ನನ್ಗೆ ಯಾರಾದ್ರಲ್ಲಿ ಬೇಕಾಗಿತ್ತು, ಯಾರಾದ್ರೂ ನಿಂತ್ಕೊಂಡು ಮಾತಾಡುವಂತೆ. Don't fear. ಯಾವುದಕ್ಕೂ ಭಯ ಪಡೋದು ಬೇಡ. Nothing will happen to you. ನಿಮಗೆ ಏನೂ ಆಗುವುದಿಲ್ಲ. God is your co-worker. ದೇವರು ನಿಮ್ಮ ಜೊತೆ ಕೆಲಸದವನಾಗಿದ್ದಾನೆ. He goes before you. ಆತನು ನಿಮ್ಮ ಮುಂದೆ ಆತನು ಹೋಗ್ತಾನೆ. Angels of God are protecting you. ದೇವರ ದೂತರು ನಿಮಗೆ ಅಲ್ಲಿ ಕಾಯ್ತಾರೆ. You are apple of God's eye. ನೀವು ದೇವರ ಕಣ್ಣಿನ ಗುಡ್ಡೆ ಆಗಿದ್ದೀರಿ. You are clothed with Jesus. ನೀವು ಯೇಸುವಿನಿಂದ ಧರಿಸಲ್ಪಟ್ಟಿದ್ದೀರಿ. Jesus has given you power and authority to tread upon the serpents and scorpions and over all the power of an enemy. ಹಾವು ಚೇಳು ವೈರ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಯೇಸು ಅಧಿಕಾರವನ್ನು ಕೊಟ್ಟಿದ್ದಾನೆ. No weapon that formeth against you shall prosper. ನಿನ್ನ ವಿರುದ್ಧವಾಗಿ ಯಾವುದೇ ಆಯುಧವನ್ನು ಫಲಿಸುವುದಿಲ್ಲ. Every tongue that arises against you, you shall condemn. This is a heritage as a servant of the living God. ನಿನ್ನ ವಿರುದ್ಧವಾಗಿ ಎದ್ದೇಳುವ ನಾಲಿಗೆಯಲ್ಲಿ ಖಂಡಿಸಲ್ಪಡುತ್ತದೆ. ಅದೇ ಒಂದು ನೀತಿವಂತನ ಸಧರ್ಮದ ಫಲವಾಗಿದೆ. You have to talk like that. ನೀವು ಈ ರೀತಿಯಾಗಿ ಮಾತನಾಡಬೇಕು. Then everybody will be filled with courage. ಆವಾಗ ಎಲ್ಲರೂ ಧೈರ್ಯದಿಂದ ಅಲ್ಲಿ ತುಂಬಲ್ಪಟ್ಟವರಾಗಿರ್ತಾರೆ. Hallelujah. Hallelujah. Are you with me? ನೀವು ನನ್ನೊಟ್ಟಿಗಿದ್ದೀರಾ? When you are spiritually minded, life and peace. ಯಾವಾಗ ನೀನು ಆತ್ಮಿಕ ಮನಸ್ಸುಳ್ಳವನಾಗಿರ್ತೀಯೋ ನಿನ್ನ ಜೀವಿತದಲ್ಲಿ ಸಮಾಧಾನ ಮತ್ತು ಜೀವ ಇರ್ತದೆ. Carnally minded is death. ಅಲ್ಲಿ ಶಾರೀರಿಕವಾದ ಮನಸ್ಸು, ಪ್ರಾಪಂಚಿಕವಾದ ಮನಸ್ಸು, ಅಲ್ಲಿ ಮರಣ ಇರ್ತದೆ. Romans 8:6. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. Shall we repeat in Kannada with you? ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ.
ಶರೀರಕ್ಕನುಸಾರವಾದ ಮನಸ್ಸು ಮರಣ, ಆತ್ಮಿಕವಾದ ಮನಸ್ಸು ಜೀವವು ಸಮಾಧಾನವೂ ಆಗಿದೆ. It is not Pavitra Atma, Atmika Manasya. Okay, you tell one more time. This only you tell, but tell like that. ಓಕೆ ಓಕೆ, ನನ್ನಿಂದ ಹೇಳ್ರಿ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಆತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಮನಸ್ಸು ಇಡಬೇಕು ನಾವು. We have to keep our mind. ನಮ್ಮ ಮನಸ್ಸು ಇಡಬೇಕು. Where? ಎಲ್ಲಿ? Not on five senses. ಈ 5 ಜ್ಞಾನೇಂದ್ರಗಳ ಮೇಲೆ ಅಲ್ಲ, Not what we see. ನಾವೇನ್ ನೋಡ್ತೀವಿ ಅದ್ರ ಮೇಲೆ ಅಲ್ಲ, What is written. ಏನು ಇಲ್ಲಿ ಬರೆಯಲ್ಪಟ್ಟಿದೆ ಅದು. Life and peace. ಜೀವವು ಮತ್ತು ಮನಃಶಾಂತಿಯೂ ಆಗಿದೆ. Listen. I just tell 2 examples and close it. 2 ಉದಾಹರಣೆ ಹೇಳಿ ನಾನು ಮುಕ್ತಾಯಗೊಳಿಸ್ತಾನೆ, ಕೇಳ್ರಿ. Okay. ಈ ಕಡೆ ನೋಡಿ. ಅವ್ರು ಹೋಗಲಿ. ನೀವು ಇರ್ಲಿ. ಅವ್ರು ಹೋಗ್ಲಿ ಬಿಡ್ರಿ. ನೀವಿರಿ ಅವ್ರು. ನೀವು ಮಾತಾಡಿದ್ರೆ ಎಲ್ಲ ಕಡೆ ಡಿಸ್ಟರ್ಬ್ ಆಗ್ತದೆ. ನಾನು ಶಾಂತ ಇದೆ. Now listen. ಈಗ ಕೇಳ್ರಿ. Look. ಈ ಕಡೆ ನೋಡ್ರಿ. We all know the story. ನಮ್ಮೆಲ್ಲರಿಗೂ ಕತೆ ಗೊತ್ತು. Jesus walked in water. ಯೇಸು ನೀರಿನ ಮೇಲೆ ನಡೀತಾನೆ. Yes or no? ಹೌದಾ ಇಲ್ವಾ? Disciples were in the boat. ಈ ಶಿಷ್ಯರು ಆ ಒಂದು ಹಡಗಿನಲ್ಲಿ ಇರ್ತಾರೆ. Peter also walked in water. ಪೇತ್ರನು ಕೂಡ ನೀರಿನ ಮೇಲೆ ನಡೀತಾನೆ. Now listen carefully. ನನ್ನನ್ನು ಧ್ಯಾನವಿಟ್ಟು ಕೇಳ್ರಿ. Why Peter walked in water? ಯಾಕೆ ಪೇತ್ರನು ನೀರಿನ ಮೇಲೆ ನಡೀತಾನೆ? Why? ಯಾಕೆ? Jesus told him to come. ಯೇಸು ಹೇಳ್ತಾನೆ ಬಾ ಎಂಬುದಾಗಿ. Jesus said, "Come, walk in water." ಯೇಸು ಹೇಳ್ತಾನೆ ಬಾ ನೀರಿನ ಮೇಲೆ ನಡೆ ಎಂಬುದಾಗಿ. When he said, "Come," Peter started walking. ಯಾವಾಗ ಆತನು ಬಾ ಎಂದಾಗ ಹೇಳ್ತಾನೋ ಆವಾಗ ಪೇತ್ರನು ನಡೆಯುವುದಕ್ಕೆ ಪ್ರಾರಂಭಿಸ್ತಾನೆ. When he heard Jesus come, his thinking changed. ಯಾವಾಗ ಯೇಸು ಬಾ ಎಂಬುದಾಗಿ ಹೇಳುವುದನ್ನು ಕೇಳಿಸ್ಕೊಳ್ತಾನೋ ಆತನು ಯೋಚನೆ ಮಾಡುವ ವಿಧಾನ ಬದಲಾವಣೆ ಆಗ್ತದೆ. He walks in water, I can also do it. He started walking. ಆತನು ಕೂಡ ನಡಿಬಹುದಂದ್ರೆ ನಾನು ಕೂಡ ನಡಿಬಹುದು ಎಂಬುದಾಗಿ ಆತ ನಡಿಲಿಕ್ಕೆ ಪ್ರಾರಂಭಿಸ್ತಾನೆ. Hallelujah. Hallelujah. Now tell me, who is in danger? 11 disciples were in danger or Peter was in danger? ಈಗ ಅಲ್ಲಿ ಅಪಾಯದಲ್ಲಿ ಏನ್ ಪೇತ್ರ ಇದ್ದಾನೋ ಏನ್ ಆ ಶಿಷ್ಯರಲ್ಲಿ ಹಡಗಿನಲ್ಲಿ ಕೂತವರಿದ್ದಾರೋ? Wind is same, flood is there, everything is there. ಅಲ್ಲಿ ಪ್ರವಾಹ ಇದೆ, ಬಿರುಗಾಳಿದೆ, ಎಲ್ಲವೂ ಒಂದೇ ರೀತಿ ಇದೆ. So many people preach so many things. ಎಷ್ಟೋ ಜನರು ಎಷ್ಟೋ ವಿಷಯಗಳು ಅದರ ಬಗ್ಗೆ ಮಾತನಾಡ್ತಾರೆ, ಪ್ರಸಂಗ ಮಾಡ್ತಾರೆ. My imagination. ನನ್ನ ಒಂದು ಊಹೆ, He looked at the wind. ಆತನ ಆ ಒಂದು ಬಿರುಗಾಳಿ ಪ್ರವಾಹಕ್ಕೆ ನೋಡಿದಾಗ, Why he looked at the wind? ಯಾಕೆ ಆತನ ಬಿರುಗಾಳಿಗೆ ನೋಡ್ತಾನೆ? Maybe this loud of 11 fellow, one fellow says, "Hey, be careful, wind is here." ಯಾಕಂದ್ರೆ ಈ 11ರಲ್ಲಿ ಯಾರಾದ್ರೂ ಒಬ್ಬನು ಲೋಡ್ ಬಿರುಗಾಳಿ ಬೀಸ್ತದೆ ಎಂದಾಗ ಹೇಳ್ತಾರೆ ಎಂದಾಗಿ. When he looked at the wind, his thinking changed. ಯಾವಾಗ ಆತನ ಆ ಒಂದು ಬಿರುಗಾಳಿ ಕಡೆಗೆ ಆತನ ನೋಡ್ತಾನೋ ಆತನ ಯೋಚನೆ ಮಾಡುವ ಮನಸ್ಸಿನಲ್ಲಿ ಅದು ಬದಲಾವಣೆ ಆಗ್ತದೆ. When the negativity entered, he started sinking. ಯಾವಾಗ ನಕಾರಾತ್ಮಕ ಅವನಲ್ಲಿ ಒಳಗಡೆ ಯೋಚನೆಯಲ್ಲಿ ಬರ್ತದೋ ಆತನು ಮುಳುಗುದಕ್ಕೆ ಶುರು ಮಾಡ್ತಾನೆ. Negative thoughts are very dangerous. ನಕಾರಾತ್ಮಕ ಯೋಚನೆಗಳು ಬಹಳ ಅಪಾಯಕಾರಿಯಾಗಿವೆ. One pastor told this story. I like this story so much. ಒಂದು ಸಭಾಪಾಲಕರು ಈ ಒಂದು ಕತೆ ಹೇಳಿದ್ರೆ ಈ ಕತೆ ನನಗೆ ಬಹಳ ಇಷ್ಟ ಆಗಿದೆ. Today you see the television news, anything positive you will hear? ಇವತ್ತು ನೀವು ಟಿವಿಯಲ್ಲಿ ನೋಡುವುದಾದ್ರೆ ಯಾವುದಾದ್ರೂ ಸಕಾರಾತ್ಮಕವಾದ ಒಂದು ಸುದ್ದಿಗಳು ಇದೆನಾ? Only negative. ಎಲ್ಲ ನಕಾರಾತ್ಮಕಗಳೇ. How it can have impact in man? ಹೇಗೆ ಅದು ಮನುಷ್ಯನ ಮೇಲೆ ಪ್ರಭಾವಗೊಳಿಸ್ತದೆ? There was one wrestling man, a wrestler, a very strong person. He was always a champion. ಆ ಒಬ್ಬ ಕುಸ್ತಿ ಆಡೋರ ಜನರು ಆತನ ಯಾವಾಗ್ಲೂ ಆತನ ಗೆಲ್ತಾ ಇದ್ದ ಚಾಂಪಿಯನ್ ಆಗ್ತಾ ಇದ್ದ. Always is a champion. ಯಾವಾಗ್ಲೂ ಆತನೇ ಗೆಲ್ತಾ ಇದ್ದ ಚಾಂಪಿಯನ್ ಆಗ್ತಾ ಇದ್ದ. Nobody is able to, fight against him and win that tournament. ಅವನೊಟ್ಟಿಗೆ ಯಾರು ಕೂಡ ಅಲ್ಲಿ ಕುಸ್ತಿ ಆಡಕ್ ಆಗ್ತಿರ್ಲಿಲ್ಲ, ಮತ್ತೆ ಅವನೊಟ್ಟಿಗೆ ಆಡಿ ಯಾರು ಗೆಲ್ಲಕ್ ಆಗ್ತಾ ಇರ್ಲಿಲ್ಲ. He was so tall and well built and everything is good. ಆತನು ಬಹಳ ಎತ್ತರವನಾಗಿದ್ದ, ಬಹಳ ಚೆನ್ನಾಗಿ ಆತನು ದೈತ್ಯಶಾಲಿ ಆಗಿದ್ದ, ಎಲ್ಲವೂ ಚೆನ್ನಾಗಿತ್ತು ಅವನು. One young boy said, "No, I can win this fellow now." ಒಬ್ಬ ಯುವಕ ಹುಡುಗ ಹೇಳ್ತಾನೆ ಏನಂದ್ರೆ ನಾನು ಈತನೊಟ್ಟಿಗೆ ಆಡಿ ಗೆಲ್ಲಬಹುದು ಎಂಬುದಾಗಿ. It is possible. ಅದು ಸಾಧ್ಯ ಇದೆ ಎಂಬುದಾಗಿ. How it is possible? ಅಲ್ಲಿ ಹೇಳ್ತಾರೆ ಹೇಗೆ ಇದು ಸಾಧ್ಯ ಎಂಬುದಾಗಿ. Just wait and see till the match. ಆ ಮ್ಯಾಚ್ ಆಗುವವರೆಗೂ, ಆ ಒಂದು ಪಂದ್ಯ ಆಗುವವರೆಗೂ ನೀವು ಕಾಯ್ದುಕೊಂಡು ನೋಡ್ರಿ ಎಂಬುದಾಗಿ ಹೇಳ್ತಾನೆ. So he sent one friend, he sent to that ಪೈಲ್ವಾನ್, ಒಬ್ಬ ವ್ಯಕ್ತಿಗೆ ಆ ಒಂದು ಬಲಶಾಲಿ ಉಳ್ಳ ವ್ಯಕ್ತಿಯೊಟ್ಟಿಗೆ ಕಳಿಸ್ತಾನೆ. ಈ ವ್ಯಕ್ತಿ ಹೋಗಿ ಆತನಿಗೆ ಮೊದಲು ಗುಡ್ ಮಾರ್ನಿಂಗ್ ಸರ್ ಎಂದಾಗ ಹೇಳ್ತಾನೆ.
ಆತ ಹೇಳ್ತಾನೆ, ನಾನು ಸರ್ ನಿಮ್ಮ ಫ್ಯಾನ್ I ಆಗಿದ್ದೇನೆ, like you so much. ನಾನು ನಿಮಗೆ ಬಹಳ ಇಷ್ಟಪಡ್ತೇನೆ, I want you to win the tournament. ನಾನು ಈ ಟೂರ್ನಮೆಂಟ್ ಗೆಲ್ಬೇಕೆಂದಾಗಿದ್ದೇನೆ. But why are you looking weak? He asked. ಆತನೇ ಅಂತಾನೇನಂದ್ರೆ, ಯಾಕೆ ನೀನು ಬಹಳ ಬಲಹೀನಾಗಿ ಕಾಣ್ತಾ ಇದೆ Always I ಅಂತಾಗಿ. see you running, but today you are not running properly. Something wrong with you. What happened? Take care of your health. I am very concerned about you. You have to win the tournament. That is very important. ಆತನ ಈ ರೀತಿಯಾಗಿ ಹೇಳ್ತಾನೆ, ಯಾಕೋ ನೀವು ಚೆನ್ನಾಗಿ ಓಡಿ ಬರೋರು, ಚೆನ್ನಾಗಿ ಎನರ್ಜೆಟಿಕ್ ಆಗಿರೋರು, ಆದ್ರೆ ಯಾಕೆ ಇವತ್ತು ಚೆನ್ನಾಗಿ ಓಡಿ ಬರ್ತಾ ಇಲ್ಲ, ಯಾಕೆ ಬಹಳ ಬಲಹೀನರಾಗಿರ್ತಾ ಇದ್ರಿ, ಬಹಳ ಜಾಗೃತಿ ಆಗಿರ್ರಿ, ಬಹಳ ಯಾಕೋ ನೀವು ಬಲಹೀನರ ಕಾಣ್ತಾ ಇದ್ರಿ ಅಂತ ಹೇಳ್ತಾನೆ. Careful. Be wise means you have to be very careful. Okay. ಬಹಳ ಜಾಗೃತರಾಗಿರ್ರಿ, ಜ್ಞಾನವುಳ್ಳವರಾಗಿ ಎಂಬುದಾಗಿ ಹೇಳುವಾಗ ನೀವು ಯೋಚನೆ ಮಾಡ್ಬೇಕು. Then he was about to go to tournament. He was about to get inside the ring. ಆ ರಿಂಗ್ ಅಲ್ಲಿ ಹೋಗುವುದಕ್ಕೆ ಇದನ್ನ ಆತನು ಪಂದ್ಯ One more ಆಡೋದಕ್ಕಾಗಿ. guy came and gave him bouquet. ಒಬ್ಬ ವ್ಯಕ್ತಿ ಬಂದು ಆತನ ಕೈಯಲ್ಲಿ ಬೊಕ್ಕೆ ಕೊಡ್ತಾನೆ. This boy only, that opposite, he sent him. ಈ ಯಾರ ಆತನ ವಿರುದ್ಧದಲ್ಲಿ ಇರ್ತಾನೆ ಓಡಾಡೋನು, ಆತನಿಂದ ಆತನ ಬಂದಿರ್ತಾನೆ. He went and gave the bouquet first only. ಆ ಬೊಕ್ಕೆ ಮೊದಲೇ ಹೋಗಿ ಆತನ ಕೊಟ್ಬಿಡ್ತಾನೆ. Sir, you are going to win the battle. ಸರ್, ನೀವು ಆ ಒಂದು ಪಂದ್ಯ ಗೆಲ್ಲುವುದಕ್ಕೆ ನೀವು ಹೋಗ್ತೀರಿ ಅಂತ ಹೇಳ್ತಾನೆ. ನಾನ್ ನಿಮ್ಮ ಫ್ಯಾನ್ ಆಗಿದ್ದೇನೆ ಅಂತ ಹೇಳ್ತಾರೆ. I want you to win. ನಾನ್ ಬಯಸ್ತೇನೆ ನೀವೇ ಅಲ್ಲಿ ಗೆಲ್ಬೇಕೆಂಬುದಾಗಿ. Why are you looking so weak? ಯಾಕೆ ನೀವು ಬಹಳ ಬಲಹೀನರಾಗಿ ಕಾಣ್ತಾ ಇದ್ದೀರಿ? You are not like this before. ನೀವು ಮುಂಚೆ ಆ ರೀತಿ ಇರ್ಲಿಲ್ಲ. You are looking little shaky, very weak. You are looking. What happened? Are you fine? ಬಹಳ ಬಲಹೀನರಾಗಿ ಕಾಣ್ತಾ ಇದ್ದೀರಿ, ಯಾಕೆ ನೀವು ಚೆನ್ನಾಗಿದ್ದೀರಾ ಇಲ್ಲ ಅಂದಾಗ ಈ ರೀತಿ ಕೇಳ್ತಾನೆ. These two people put negative thoughts in his mind. ಈ ಇಬ್ಬರು ಜನರು ಆತನಲ್ಲಿ ನಕಾರಾತ್ಮಕ ಯೋಚನೆ ಆಗ್ಬಿಟ್ರು. This fellow went for wrestling match. ಈಗ ಈ ವ್ಯಕ್ತಿ ಕುಸ್ತಿ ಆಡುವ ಒಂದು ಪಂದ್ಯಕ್ಕೆ ಹೋಗ್ತಾ ಇದ್ದಾನೆ. In his mouth only these two people words are going on. ಈತನ ಮನಸ್ಸಿನಲ್ಲಿ ಇಬ್ಬರು ಮಾತಾಡಿದ್ದೇ ಹೋಗ್ತಾ ಇದೆ. I am weak. ಯಾಕೆ ನಾನು ಬಲಹೀನನಾಗಿದ್ದೇನೆ? I am really weak. ನಾನು ನಿಜವಾಗಿ ಬಲಹೀನ ಆಗಿದ್ದೀನಾ? I am really weak. Why? What happened to me? Everything is fine. Did I eat properly? Did I do this sleep properly? Did I do exercise? Everything is thinking about himself. ನಾನು ಯಾಕೆ ಬಲಹೀನ ಆಗಿದ್ದೇನೆ? ನಾನು ಚೆನ್ನಾಗಿ ಊಟ ಮಾಡಿದ್ದೀನ, ಚೆನ್ನಾಗಿ ನಿದ್ರೆ ಮಾಡಿದ್ದೀನ, ಚೆನ್ನಾಗಿ ವ್ಯಾಯಾಮ ಎಕ್ಸರ್ಸೈಸ್ ಮಾಡಿದ್ದೀನ, ಯಾಕೆ ನಾನು ಅಂತೂ ಬಲಹೀನನಾಗಿ ಕಾಣ್ತಾ ಇದ್ದಾನೆ ಎಂಬುದಾಗಿ ಯೋಚನೆ ಮಾಡ್ತಾನೆ. Man started. ಯಾವಾಗ his mind is thinking about these two people's comments. ಯಾವಾಗ ಆ ಒಂದು ಪಂದ್ಯ ಪ್ರಾರಂಭವಾದಾಗ ಈತನ ಮನಸ್ಸು ಆ ಇಬ್ಬರು ಮಾತಾಡಿರೋದ ಕಡೆಗೆ ಅದು ಹೋಗ್ತಾನೆ, ಯೋಚನೆ ಮಾಡ್ತಾ ಇರ್ತದೆ. He lost the battle. ಆತನು ಆ ಪಂದ್ಯವನ್ನು ಸೋತು ಹೋಗ್ತಾನೆ. Then they asked the other guy, how you are able to do this? ಮತ್ತೆ ಇನ್ನೊಬ್ಬ ಗೆದ್ದ ವ್ಯಕ್ತಿಗೆ ಇವ್ರು ಬಂದು ಕೇಳ್ತಾರೆ, ಹೇಗೆ ನಿನಗೆ ಸಾಧ್ಯ ಆಯ್ತು ಗೆಲ್ಲುವುದಕ್ಕೆ ಎಂಬುದಾಗಿ. There is a power in negative words. ಅಲ್ಲಿ ನಕಾರಾತ್ಮಕ ಮಾತಿನಲ್ಲಿ ಶಕ್ತಿ ಇದೆ. It can defeat a person. ಅದು ಮನುಷ್ಯನಿಗೆ ಸೋಲಿಸಬಹುದು. Hallelujah. Hallelujah. Now you should be spiritually alert in your family. ಈಗ ನಿಮ್ಮ ಕುಟುಂಬದಲ್ಲಿ ಆತ್ಮಿಕದಲ್ಲಿ ನೀವು ಬಹಳ ಜಾಗೃತಿ ಉಳ್ಳವರಾಗಿರ್ಬೇಕು. Be alert. ಬಹಳ ಜಾಗೃತ ಉಳ್ಳವರಾಗಿರ್ಬೇಕು. Be alert. ಬಹಳ ಜಾಗೃತ ಆಗಿರ್ಬೇಕೆಂಬುದಾಗಿ ಹೇಳ್ರೆ. You may love a person. ನೀವು ಆ ಮನುಷ್ಯನಿಗೆ ಪ್ರೀತಿಸಬಹುದು. You can show love. ನಿಮ್ಮ ಪ್ರೀತಿ ತೋರಿಸಬಹುದು. By mistake, don't speak negativity. ತಪ್ಪಾಗಿಯೂ ಕೂಡ ನಕಾರಾತ್ಮಕವಾಗಿ ಮಾತನಾಡಬೇಡ್ರಿ. Why? ಯಾಕೆ? Everything is ready. All the blessings are ready for you. ಯಾಕೆಂದ್ರೆ ಎಲ್ಲ ಆಶೀರ್ವಾದಗಳು ನಿಮಗೋಸ್ಕರ ಸಿದ್ಧ ಮಾಡಿಡಲ್ಪಟ್ಟಿದೆ. Jesus paid the price. ಯೇಸು ಕ್ರಿಸ್ತನ ಅದಕ್ಕೋಸ್ಕರ ಬೆಲೆಯನ್ನು ಕಟ್ಟಿದ್ದಾನೆ. You have to possess it. ನೀವು ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕು. Only one thing can stop. ಒಂದು ವಿಷಯ ಮಾತ್ರ ಅದಕ್ಕೆ ನಿಲ್ಲಿಸ್ತದೆ, Unbelief. ಅಪನಂಬಿಕೆ. And the source of unbelief is negative thoughts. ಅಪನಂಬಿಕೆಯ ಮೂಲ ಏನಾಗಿದೆ ಅಂತಂದ್ರೆ ಅದು ನಕಾರಾತ್ಮಕ ಮಾತಾಡುವಂತದ್ದಾಗಿದೆ. I do it every day. ನಾನು ಪ್ರತಿದಿನ ಮಾಡ್ತೇನೆ. Before I go to sleep, ನಾನು ಮಲಗುವುದಕ್ಕಿಂತ ಮುಂಚಿತವಾಗಿ you can ask my children, you can ask me. I tell all the words, what I know scriptures, I tell with my mouth and I sleep. ನನ್ನ ಮಕ್ಕಳಿಗಾದ್ರೂ ಅಥವಾ ನನಗಾದ್ರೂ ನೀವು ಕೇಳಿ, ನಾ ಮಲಗುವುದಕ್ಕಿಂತ ಮುಂಚಿತವಾಗಿ ಯಾವ್ದೆಲ್ಲ ವಾಕ್ಯಗಳನ್ನು ಗೊತ್ತಿವೋ ಆ ವಾಕ್ಯಗಳನ್ನು ಹೇಳಿ I ಮಲಗ್ತೇನೆ. tell all the healing scriptures and sleep. ನಾ ಎಲ್ಲ ಒಂದು ಸ್ವಸ್ಥತೆ ವಾಕ್ಯಗಳನ್ನು ಹೇಳಿ I tell ಮಲಗ್ತೇನೆ. all the ministry blessing scriptures and sleep. ಎಲ್ಲ ಸೇವೆಯ ಒಂದು ಆಶೀರ್ವಾದಗಳು ಅವೆಲ್ಲ ವಾಕ್ಯಗಳನ್ನು ಹೇಳಿ ನಾನು I tell ಮಲ್ಕೊಳ್ತೇನೆ. all healing, prosperity, everything. I keep telling and I sleep. ನಾನು ಅಭಿವೃದ್ಧಿ ವಾಕ್ಯಗಳು ಎಲ್ಲವೂ ಹೇಳ್ತಾ ನಾನು ಅಲ್ಲಿ ಹಾಗೆ ಮಲಗ್ತೇನೆ. Why? ಯಾಕೆ? So that I should not talk negativity. I should not infuse fear in the minds of the people. ಯಾಕೆಂದ್ರೆ ನಾನು ಅಲ್ಲಿ ನಕಾರಾತ್ಮಕ ಮಾತಾಡಬಾರ್ದು, ನನ್ನ ನಕಾರಾತ್ಮಕ ಮಾತಿನಿಂದ ಆ ಜನರಲ್ಲಿ ಭಯ ಬರಬಾರ್ದು, ಅದಕ್ಕಾಗಿ. Hallelujah. Hallelujah.